ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಅವಕಾಶದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ಧನ್ಯವಾದಗಳು ಅಪ್ಪ. ನೀವು ನಮ್ಮ ಜೀವನದಲ್ಲಿ ಇನ್ನೊಂದು ದಿನವನ್ನು, ನಮ್ಮ ಆಯುಷ್ಕಾಲದಲ್ಲಿ ಇನ್ನೊಂದು ದಿನವನ್ನು ಸೇರಿಸಿದ್ದೀರಾ ಅಂತ ಹೇಳಿದ್ರೆ, ನಾವಿನ್ನೂ ಸಹ ಈ ಭೂಮಿಯ ಮೇಲೆ ನಿಮ್ಮ ಚಿತ್ತವನ್ನು ನೆರವೇರಿಸಬೇಕಾಗಿರುವಂತಹದ್ದಿದೆ ಅಂತ ನಮಗೆ ಅರ್ಥ ಆಗ್ತದೆ ತಂದೆ. ಅದನ್ನು ನೆರವೇರಿಸಲಿಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು, ಬಲವನ್ನು ನಮಗೆ ದಯಪಾಲಿಸಿ. ಈಗ ನಿಮ್ಮ ಮಕ್ಕಳೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವಂತಹ ಈ ಸೌಭಾಗ್ಯವನ್ನು, ಈ ಕೃಪೆಯನ್ನು ನೀವು ನನಗೆ ಕೊಟ್ಟಿರೋದಕ್ಕೋಸ್ಕರ ಕೃತಜ್ಞತೆಗಳು. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ನಾವು ಕಳೆದ 4 ವಾರಗಳಿಂದ ಒಂದು ಅಂಶವನ್ನು ಆಲೋಚನೆ ಮಾಡ್ತಾ ಬರ್ತಿದ್ದೀವಿ ಅಲ್ವಾ? ಯಾವುದದು? ಪ್ರತ್ಯಕ್ಷ ಗುಡಾರದ ವಿವರಣೆ. ಈ ಪ್ರತ್ಯಕ್ಷ ಗುಡಾರದ ವಿವರಣೆಯಲ್ಲಿ ಇಲ್ಲಿವರೆಗೂ ಏನೇನು ಆಲೋಚನೆ ಮಾಡಿದ್ದೀವಿ ಅನ್ನುವಂತಹದ್ದನ್ನು ನೀವು ಹೇಳಿ, ನಾನು ಕೇಳ್ತೀನಿ ಈ ಭಾಗದಲ್ಲಿ ಏನು ಹೊಸದಾಗಿ ಆಲೋಚನೆ ಮಾಡೋಣ ಅಂತ ಹೇಳಿ, ಅದಾದ ನಂತರ ಮಾತಾಡ್ಕೊಳ್ಳೋಣ. ಓಕೆ? ಏನೇನು ಆಲೋಚನೆ ಮಾಡಿದ್ದೀವಿ ಇವಾಗವರೆಗೂ? ಕಳೆದ 4 ಭಾಗಗಳಲ್ಲಿ ಎಲ್ಲಿವರೆಗೂ ನಿಲ್ಲಿಸಿದ್ವಿ ಹೋಗಲಿ ಕಳೆದ ವಾರ? ಮೇಜಿಗೆ ನಿಲ್ಲಿಸಿದ್ವಿ. ಯಾವುದು ಬಾಕಿ ಇತ್ತು ಹಾಗಿದ್ರೆ? ಪವಿತ್ರ ಸ್ಥಳದಲ್ಲಿ ಯಾವುದು ಬಾಕಿ ಇತ್ತು? ಧೂಪವೇದಿ, ಹೌದಲ್ವಾ? ಹಾಗಾದರೆ ಮೊದಲನೇ ಭಾಗದಲ್ಲಿ ನಾವು ದೇವರ ಉದ್ದೇಶವನ್ನು ಆಲೋಚನೆ ಮಾಡಿದ್ವಿ. ಪ್ರತ್ಯಕ್ಷ ಗುಡಾರವನ್ನು ಏರ್ಪಡಿಸು ಅಂತ ಹೇಳಿದಾಗ ದೇವರ ಉದ್ದೇಶವನ್ನು ಆಲೋಚನೆ ಮಾಡಿ ನೋಡಿದ್ವಿ. ಎರಡನೇ ಭಾಗದಲ್ಲಿ ಸುತ್ತ ಹೊರಾಂಗಣ ಪ್ರಾಂತ್ಯ, ಹಾಗೆ ಯಜ್ಞವೇದಿ ಮತ್ತು ಗಂಗಾಳದ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಿ. ಮೂರನೇ ಭಾಗದಲ್ಲಿ ದೀಪಸ್ತಂಭ, ನಾಲ್ಕನೇ ಭಾಗದಲ್ಲಿ ಮೇಜು, ರೊಟ್ಟಿಗಳನ್ನು ಇಡುವಂತಹ ಮೇಜು. ಇಷ್ಟನ್ನು ಕಳೆದ ವಾರದವರೆಗೂ ಆಲೋಚನೆ ಮಾಡಿ ನೋಡಿದ್ವಿ. ಒಂದು ಸಾರಿ ಕ್ವಿಕ್ಕಾಗಿ ವಿಡಿಯೋ ಪ್ಲೇ ಮಾಡಿ ಫಾಸ್ಟಾಗಿ. ಬಾಗಿಲು, ಇದು ಯಜ್ಞವೇದಿ, ಅಲ್ಲಿರುವಂಥ ಸ್ಟ್ರಕ್ಚರ್ಗಳು, ಅದು ಯಾವ್ಯಾವ ಜಾಗದಲ್ಲಿದೆ ಪ್ರತಿಯೊಂದು ಸಹ ನಿಮ್ಮ ತಲೆಯಲ್ಲಿರಬೇಕು. ನಿದ್ರೆಯಲ್ಲಿ ಎಬ್ಬರಿಸಿದ್ರೂ ಸಹ ಅದು ಎಲ್ಲೆಲ್ಲಿದೆ, ಏನೇನಿದೆ ಅಂತ ಹೇಳಬೇಕು. ಇದು ಗಂಗಾಳ, ಇದು ಪವಿತ್ರವಾಗಿರುವಂತಹ ಸ್ಥಳ. ಇಲ್ಲಿ ಈಸ್ಟ್ ಸೈಡಲ್ಲಿ ರೊಟ್ಟಿಗಳನ್ನು ಇಡುವಂತಹ ಮೇಜಿದ್ರೆ ಅದಕ್ಕೆ ಎದುರುವಾಗಿ ಏನಿರುತ್ತೆ? ದೀಪಸ್ತಂಭ. ಎಷ್ಟಿರಬೇಕು ರೊಟ್ಟಿಗಳು? 12. ನೀವು ಮುಂದೆ ಹೋದಾಗ ಅತಿ ಪರಿಶುದ್ಧವಾಗಿರುವಂತಹ ಸ್ಥಳ ಏನಿದೆ ಅದಕ್ಕೆ ಸಪ್ರೇಟ್ ಮಾಡುವಂತಹ ತೆರೆ ಇದೆಯಲ್ವಾ, ಆ ತೆರೆಯ ಹಿಂದೆ ಏನಿರುತ್ತೆ? ಆ ತೆರೆಯ ಮುಂಚೆ ಏನಿರುತ್ತೆ? ಧೂಪವೇದಿ. ಅದೇ ಅಲ್ವಾ ನಮ್ಮ ಅಂಶದಲ್ಲಿ ಇವಾಗ ಬಾಕಿ ಇರುವಂತಹದ್ದು. ಅಲ್ಲಿಂದ ಅಲ್ವಾ ನಾವು ಸ್ಟಾರ್ಟ್ ಮಾಡಬೇಕಾಗಿರುವಂತಹದ್ದು. ಅಷ್ಟೂ ಸಹ ಅದು ಎಲ್ಲೆಲ್ಲಿದೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿದೆಯಾ ಇವಾಗಲಾದರೂ? ಅಷ್ಟೂ ಸಹ ಆ ಒಂದೊಂದು ವಸ್ತುಗಳು ಎಲ್ಲೆಲ್ಲಿದೆ ಅನ್ನುವಂತಹದ್ದು ನಮ್ಮ ತಲೆಯಲ್ಲಿದೆಯಾ? ಸಾಕಷ್ಟು ಸರಿ ನೋಡಿದ್ದೀವಿ ಆ ವಿಡಿಯೋನ, ಹೌದಾ? ಅತಿ ಮುಖ್ಯವಾಗಿರುವಂತಹ ಅರ್ಥ ಇದೆ ಆ ಪ್ರತ್ಯಕ್ಷ ಗುಡಾರಕ್ಕೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿರುವಂತಹದ್ದು. ಓಕೆ, ಈಗ ತೆಗೆದುಬಿಡಿ ದೀಕ್ಷೆ. ಧೂಪವೇದಿ ಏನು ಅರ್ಥ ಆಗುತ್ತೆ ಅದನ್ನು ನೋಡಿದಾಗ ನಿಮಗೆ? ದೇವರು ಏನಕ್ಕೋಸ್ಕರ ಧೂಪವೇದಿಯನ್ನು ತೊಗೊಂಡು ಬಂದು ಅಲ್ಲಿ ಇಡಬೇಕು ಅಂತ ಹೇಳಿರಬಹುದು. ಧೂಪವೇದಿ ಮೇಲೆ ಏನು ಮಾಡ್ತಾರೆ ಅಂತ ನೀವು ಹೇಳಿ ಫಸ್ಟು. ಧೂಪವೇದಿ ಮೇಲೆ ಏನು ಮಾಡ್ತಾರೆ? ಧೂಪ ಹಾಕ್ತಾರೆ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ ಧೂಪವೇದಿ ಮೇಲೆ ಧೂಪ ಹಾಕ್ತಾರೆ. ಇಷ್ಟಕ್ಕೂ ಆ ಧೂಪ ಹಾಕುವಂತಹದ್ದು, ಆ ಧೂಪವೇದಿ ಏನಕ್ಕೋಸ್ಕರ ಹೋಲಿಕೆ ಆಗುತ್ತೆ? ಸತ್ಯವೇದದಲ್ಲಿ ನೀವು ಓದಬೇಕಾದ್ರೆ ಆ ಧೂಪವೇದಿ ಸಾಕಷ್ಟು ಧೂಪ ಅನ್ನುವಂತಹದ್ದು ಸಾಕಷ್ಟು ವಿಚಾರಗಳಿಗೆ ಹೋಲಿಕೆ ಆಗಿದೆ ಅನ್ನುವಂತಹ ರೀತಿಯಲ್ಲಿ ನಾವು ನೋಡ್ತೇವೆ. ಅದು ಏನೇನಕ್ಕೆ ಹೋಲಿಕೆ ಆಗಿರಬಹುದು? ಸತ್ಯವೇದನ ನೋಡೋಣ ವಚನಗಳನ್ನು. ಪ್ರಪ್ರಥಮವಾಗಿ ಕೀರ್ತನೆಗಳು 141ನೇ ಅಧ್ಯಾಯ 141ನೇ ಕೀರ್ತನೆ
2ನೇ ವಚನ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಪ್ರಾರ್ಥನೆ ಯಾವುದರ ಥರ ಹೋಗುತ್ತಂತೆ ದೇವರ ಹತ್ರ? ಧೂಪದ ಥರ. ಧೂಪ ಈ ವಚನದಲ್ಲಿ ಯಾವುದಕ್ಕೆ ಹೋಲಿಕೆ ಆಗಿದೆ? ಪ್ರಾರ್ಥನೆ. ಸೆಕೆಂಡ್ ರೆಫರೆನ್ಸ್ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನ. 5:8. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಹೌದಾ? ಇಲ್ಲೇನು ಓದ್ಕೊಂಡ್ವಿ ನಾವು? ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ. ಧೂಪ ಏನು? ಪ್ರಾರ್ಥನೆ. ದೇವಜನರ ಪ್ರಾರ್ಥನೆಗಳೆಂಬ ಧೂಪ. ಹಾಗಾದರೆ ಧೂಪ ಅನ್ನುವಂತಹ ಪ್ರಾರ್ಥನೆಗೆ ಹೋಲಿಕೆ ಆಗಿದೆಯಾ? ಇನ್ನೊಂದು ವಚನ ನೋಡೋಣ. ಇನ್ನೂ ಸಹ ನಂಬಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಚನ ನೋಡೋಣ. ಅದೇ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 3ನೇ ವಚನ. 8:3. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಿನ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು. ಇಲ್ಲೂ ಧೂಪ ಅಂದರೆ ಏನು? ಪ್ರಾರ್ಥನೆ. ಆರಾಧನೆ ಅಂತಲೂ ಕರಿಬೋದಾ? ಇದನ್ನು ಆರಾಧನೆ ಅಂತಲೂ ಕರಿಬೋದಾ ಪ್ರಾರ್ಥನೆಯನ್ನು? ಹೌದು, ಪ್ರಾರ್ಥನೆ ಆರಾಧನೆಯಲ್ಲಿ ಒಂದು ಭಾಗ. ಓಕೆ, ಈಗ ನೀವು ಹೇಳಿ, ಪ್ರತ್ಯಕ್ಷ ಗುಡಾರದಲ್ಲಿರುವಂತಹ ಆ ಧೂಪವೇದಿ ಯಾವುದಕ್ಕೆ ಸಾದೃಶ್ಯ? ಆರಾಧನೆ ಅಥವಾ ಪ್ರಾರ್ಥನೆಗೆ ಸಾದೃಶ್ಯ. ಇಲ್ಲಿ ವಿಚಿತ್ರವಾಗಿರುವಂಥ ಸಂಗತಿ ಏನು ಅಂತ ಹೇಳಿದ್ರೆ, ದೇವರು ಧೂಪವೇದಿಯನ್ನು ಎಲ್ಲಿ ತೊಗೊಂಡು ಬಂದು ಇಡ್ಲಿಕ್ಕೆ ಹೇಳಿದರು? ಧೂಪವೇದಿಯನ್ನು ಎಲ್ಲಿ ತೊಗೊಂಡ್ಬಂದು ಇಡ್ಲಿಕ್ಕೆ ಹೇಳಿದರು ದೇವರು? ಪರಿಶುದ್ಧ ಸ್ಥಳದಲ್ಲಿ. ಎಕ್ಸಾಕ್ಟ್ ಲೊಕೇಶನ್ ಹೇಳಿ. ಅಕ್ಕಪಕ್ಕದಲ್ಲಿ ಏನಿತ್ತು? ಯಾವ ಆಬ್ಜೆಕ್ಟ್ ಅದಕ್ಕೆ ತುಂಬ ಹತ್ತಿರ ಇತ್ತು? ಪರಿಶುದ್ಧ ಸ್ಥಳದಲ್ಲಿ ಧೂಪವೇದಿಗೆ ಯಾವ ಆಬ್ಜೆಕ್ಟ್ ತುಂಬ ಹತ್ತಿರದಲ್ಲಿತ್ತು? ಕರ್ಟೈನ್, ಸ್ಕ್ರೀನ್, ಹೌದಾ? ತೆರೆ. ಇಷ್ಟಕ್ಕೂ ನೀವು ಪವಿತ್ರ ಸ್ಥಾನಕ್ಕೆ ಎಂಟರ್ ಆಗಿದ ತಕ್ಷಣ ರೈಟಲ್ಲಿ ಏನು ಕಾಣಿಸುತ್ತೆ ನಿಮಗೆ? ರೊಟ್ಟಿಗಳನ್ನು ಇಡುವಂತಹ ಮೇಜು. ಲೆಫ್ಟಲ್ಲಿ ದೀಪಸ್ತಂಭ. ಮುಂದೆ ಹೋಗ್ತಾ ಏನಿದೆ? ಸ್ಟ್ರೈಟಾಗಿ ಏನಿದೆ? ಈ ಧೂಪವೇದಿ ಆದ ತಕ್ಷಣ ಏನಿದೆ? ಕರ್ಟೇನ್, ತೆರೆ, ಹೌದಾ? ಈಗ ದೇವರಿರುವಂತಹ ಸ್ಥಳ, ದೇವರ ಪ್ರಸನ್ನತೆ ಇರುವಂತಹ ಸ್ಥಳ ಯಾವುದು ಅಂತ ನೀವು ಹೇಳಿ ನನಗೆ. ದೇವರ ಪ್ರಸನ್ನತೆ ಇರುವಂತಹ ಸ್ಥಳ ಪರಿಶುದ್ಧ ಸ್ಥಳನ ಅತಿ ಪರಿಶುದ್ಧ ಸ್ಥಳನ? ಅತಿ ಪರಿಶುದ್ಧ ಸ್ಥಳ. ಎಲ್ಲಿದ್ದಾರೆ ದೇವರು? ಕರ್ಟೇನ್ ಈ ಕಡೆನಾ ಆ ಕಡೆನ? ದೇವರ ಪ್ರಸನ್ನತೆ ಎಲ್ಲಿದೆ ಹೇಳಿ? ಕರ್ಟೇನ್ ಆ ಕಡೆ. ನಾವು ಪ್ರಾರ್ಥನೆ ಮಾಡ್ತಿರುವಂತಹದ್ದು ಯಾವ ಕಡೆ? ಈ ಕಡೆ. ದೇವರಿರುವಂತಹದ್ದು ಆ ಕಡೆ. ನಾವು ಪ್ರಾರ್ಥನೆ ಮಾಡ್ತಿರುವಂತಹದ್ದು ಈ ಕಡೆ, ದೇವರಿರುವಂತಹದ್ದು ಆ ಕಡೆ. ಮಧ್ಯ ಏನಿದೆ? ತೆರೆ. ಇವಾಗ ಹೇಳಿ, ನೀವು ಧೂಪ ಹಾಕುವಂತಹದ್ದು ದೇವರಿಗೆ ಸಮರ್ಪಕವಾಗತ್ತಾ? ನೀವು ಧೂಪ ಹಾಕುವಂತಹದ್ದು ಅಂದರೆ ನೀವು ಪ್ರಾರ್ಥನೆಗಳನ್ನು ಮಾಡುವಂತಹದ್ದು, ಆರಾಧನೆಗಳನ್ನು ಮಾಡುವಂತಹದ್ದು ದೇವರಿಗೆ ತಲುಪುವುದಕ್ಕೆ ಅಡ್ಡವಾಗಿ ಏನಿದೆ ಮಧ್ಯ? ತೆರೆ. ನಾವು ಕಳೆದ ಸಾರಿ ದೀಪಸ್ತಂಭದ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಿ. ದೀಪಸ್ತಂಭ ಇಡೀ ಪ್ರತ್ಯಕ್ಷ ಗುಡಾರದಲ್ಲಿ ಕಾಸ್ಟ್ಲಿಯೆಸ್ಟ್ ಐಟಮ್ ಅಂತ ಹೇಳಿ ಆಲೋಚನೆ ಮಾಡಿದ್ವಲ್ವ? ಫಿನಾನ್ಷಿಯಲ್ ಟರ್ಮ್ಸಲ್ಲಿ ಸಾಕಷ್ಟು ಖರ್ಚಾಗುತ್ತೆ ಆ ದೀಪಸ್ತಂಭವನ್ನು ಮಾಡಿಸ್ಬೇಕಂದ್ರೆ. ಅದು ಫಿನಾನ್ಷಿಯಲ್ ಟೈಮ್, ಹಣಕಾಸಿನ ವಿಚಾರದಲ್ಲಿ ನಾವು ನೋಡ್ತಾ ಬಂದರೆ ಅದು ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಐಟಮ್. ಆದರೆ ಯಾವ ಐಟಮ್ ಅತಿ ಪರಿಶುದ್ಧವಾಗಿರುವಂತಹ ಸ್ಥಳಕ್ಕೆ ತುಂಬ ಹತ್ತಿರ ಇರುತ್ತೆ ಅಂತ ಹೇಳಿದ್ರೆ ಯಾವ ಐಟಮ್ ಇರುತ್ತೆ?
ಧೂಪವೇದಿ. ಅದರ ವಿಚಿತ್ರ ಹೇಳುವಂದರೆ ನಾವು ಈಗ ತಾನೇ ಮಾತಾಡ್ಕೊಂಡ್ವಲ್ವ, ಆ ಧೂಪವೇದಿಯಲ್ಲಿ ಹಾಕದಂತಹ ಧೂಪ ದೇವರಿಗೆ ತಲುಪುವುದಕ್ಕೆ ಅಡ್ಡವಾಗಿ ಏನಿದೆ? ತೆರೆ ಇದೆ. ಅಷ್ಟನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದರ ಬಗ್ಗೆ ಇನ್ನೊಂದು 5 ನಿಮಿಷ ಆದ ನಂತರ ಮಾತಾಡೋಣ. ಓಕೆ, ಆ ತೆರೆ ಏನಿದೆ, ಆ ತೆರೆ ಏನನ್ನು ಸೂಚಿಸುತ್ತೆ ಅನ್ನುವಂತಹದ್ದು ಒಂದು 5-10 ನಿಮಿಷ ಆದ ನಂತರ ಮಾತಾಡೋಣ. ಈಗ ನನಗೆ ಹೇಳಿ, ಪರಿಶುದ್ಧವಾಗಿರುವಂಥ ಸ್ಥಳದಲ್ಲಿ ಯಾವ್ಯಾವ ಐಟಮ್ ಇದೆ? ಪಟ್ ಅಂತ ಹೇಳ್ತಾ ಹೋಗಿ. ಪರಿಶುದ್ಧವಾಗಿರುವಂಥ ಸ್ಥಳದಲ್ಲಿ ಯಾವ್ಯಾವ ಐಟಮ್ ಇದೆ? ರೊಟ್ಟಿಗಳನ್ನು ಇಡುವಂತಹ ಮೇಜು, ನೆಕ್ಸ್ಟ್ ದೀಪಸ್ತಂಭ, ಧೂಪವೇದಿ. ರೊಟ್ಟಿಗಳನ್ನು ಇಡುವಂತಹ ಮೇಜು ಏನನ್ನು ಸೂಚಿಸುತ್ತೆ? ರೊಟ್ಟಿಗಳನ್ನು ಇಡುವಂತಹ ಮೇಜು ಏನನ್ನು ಸೂಚಿಸುತ್ತೆ? ಬೇಗ ಹೇಳಬೇಕು. ರೊಟ್ಟಿಗಳನ್ನು ಇಡುವಂತಹ ಮೇಜು ಏನನ್ನು ಸೂಚಿಸುತ್ತೆ? ಈ ರೊಟ್ಟಿಯನ್ನೇನ ಸೂಚಿಸುವಂತಹದ್ದು? ಆ ರೊಟ್ಟಿಗಳನ್ನು ಇಡುವಂತಹ ಮೇಜು ಈ ರೊಟ್ಟಿಗಳನ್ನು ಇಡುವಂತಹ ಮೇಜನ್ನೇ ಅಲ್ವಾ ಸೂಚಿಸುವಂತಹದ್ದು? ಡೈರೆಕ್ಟಾಗಿ ಹೇಳಿ, ಇದಕ್ಕೆ ಹೆಸರೇನು? ಇದಕ್ಕೆ ಹೆಸರೇನು? ನಾವು ರೊಟ್ಟಿ ದ್ರಾಕ್ಷಾರಸ ತಗೋತೀವಲ್ವ, ಇದಕ್ಕೆ ಹೆಸರೇನು? ಕರ್ತನ ಭೋಜನ, ಭೋಜನ. ಹೌದಾ? ಈಗ ರೊಟ್ಟಿಗಳನ್ನು ಇಡುವಂತಹ ಮೇಜು ಏನಕ್ಕೋಸ್ಕರ ಸೂಚನೆ ಆಗುತ್ತೆ? ಡೈರೆಕ್ಟಾಗಿ ಹೇಳಿ, ಕರ್ತನ ಭೋಜನ. ನೆಕ್ಸ್ಟ್, ಆ ದೀಪಸ್ತಂಭ ಏನಕ್ಕೋಸ್ಕರ ಸೂಚನೆ ಆಗುತ್ತೆ? ದೇವರ ವಾಕ್ಯ. 66 ಪುಸ್ತಕಗಳು ಅಂತ ಹೇಳಿ ನೋಡಿದ್ವ, ನೆನಪಿದೆಯಾ? ಅದೆಲ್ಲವೂ ಸಹ ಆ ದೀಪಸ್ತಂಭ ಏನಕ್ಕೋಸ್ಕರ ಸೂಚನೆ ಆಗುತ್ತೆ? ದೇವರ ವಾಕ್ಯ, ಪರಿಪೂರ್ಣವಾಗಿರುವಂತಹ ಸತ್ಯ. ಆ ಧೂಪವೇದಿ ಏನಕ್ಕೋಸ್ಕರ ಸೂಚನೆ ಆಗಿದೆ? ಧೂಪವೇದಿ, ದೀಪಸ್ತಂಭ ಅಲ್ಲ, ಧೂಪವೇದಿ ಏನಕ್ಕೋಸ್ಕರ ಸೂಚನೆ ಆಗಿದೆ? ಪ್ರಾರ್ಥನೆ. ಈ ಕಡೆ ರಾಭೋಜನ, ಈ ಕಡೆ ವಾಕ್ಯ, ಮುಂದೆಗಡೆ ಪ್ರಾರ್ಥನೆ. ಇನ್ನೊಂದು ಸಾರಿ ಹೇಳೋಣ ಲಿಸ್ಟನ್ನು. ರಾಭೋಜನ, ವಾಕ್ಯ, ನೆಕ್ಸ್ಟ್ ಪ್ರಾರ್ಥನೆ. ಈ ವಾಕ್ಯವನ್ನು ಬೋಧನೆ ಅಂತ ಕರಿಬೋದಾ? ವಾಕ್ಯವನ್ನು ಬೋಧನೆ ಅಂತ ಕರಿಬೋದಾ? ಇವಾಗ ಇನ್ನೊಂದು ಸಾರಿ ಹೇಳೋಣ. ರಾಭೋಜನ, ಬೋಧನೆ, ನೆಕ್ಸ್ಟ್ ಪ್ರಾರ್ಥನೆ. ರಾಭೋಜನ, ಬೋಧನೆ, ಪ್ರಾರ್ಥನೆ. ಈ 3 ಪದಗಳನ್ನು ಕೇಳಬೇಕಾದ್ರೆ ಏನೋ ನಿಮ್ಮ ತಲೆಗೆ ಹೊಳಿತಿರ್ಬೇಕಲ್ವ? ಏನು ಅಂತ ಹೇಳಿ? ಬೋಧನೆ, ಪ್ರಾರ್ಥನೆ, ವಾಕ್ಯ. ಬೋಧನೆ, ಪ್ರಾರ್ಥನೆ, ವಾಕ್ಯ. ಈ 3 ಎಲ್ಲಿರುತ್ತೆ? ಸಭೆಯಲ್ಲಿ. ಹಾಗಾದರೆ ಪವಿತ್ರ ಸ್ಥಳ ಏನಕ್ಕೋಸ್ಕರ ಸಾದೃಶ್ಯ? ಕ್ರಿಸ್ತನ ಸಭೆಗೆ ಸಾದೃಶ್ಯ. 1ನೇ ಶತಮಾನದಲ್ಲಿದ್ದಂತಹ ಕ್ರೈಸ್ತರು ಏನು ಮಾಡ್ತಿದ್ರು ಅಂತ ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಈಗ ಹೇಳಿದಂತಹ 3 ವರ್ಡ್ಗಳನ್ನು ಹಾಗೇ ನಿಮ್ಮ ತಲೆಯಲ್ಲಿ ನೆನಪಿಟ್ಕೊಂಡು ಇದನ್ನು ಓದಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಹೌದಾ? ಇವರು ಮಾಡ್ತಿದ್ದಂತಹ 3 ಕೆಲಸ ಏನಂತೆ? ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ನೆಕ್ಸ್ಟ್ ಅಪೊಸ್ತಲರ ಬೋಧನೆಯಲ್ಲಿ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಅಂದರೆ ದೀಪಸ್ತಂಭದ ಹತ್ರ, ನೆಕ್ಸ್ಟ್ ಸಹೋದರರ ಅನ್ಯೋನ್ಯತೆಯಲ್ಲಿಯೂ. ಯಾಜಕರೆಲ್ಲ ಸೇರಿದರೆ ಒಂದು ಸ್ಥಳದಲ್ಲಿ, ಅದೇ ಸಹೋದರರ ಅನ್ಯೋನ್ಯತೆ. ಓಕೆ, ನೆಕ್ಸ್ಟ್ ಏನಂತೆ? ರೊಟ್ಟಿ ಮುರಿಯುವುದರಲ್ಲಿಯೂ, ಅಂದರೆ ಆ ಮೇಜ್ ಹತ್ರನೂ ಇದ್ದರು. ಆಮೇಲೆ ಪ್ರಾರ್ಥನೆಗಳಲ್ಲಿಯೂ ಎಲ್ಲೂ ಇದ್ದರು? ಧೂಪವೇದಿ ಹತ್ರನೂ ಇದ್ದರು. ಇವಾಗ ಹೇಳಿ, ಎಲ್ಲೆಲ್ಲಿದ್ದರು ಇವರು? 1ನೇ ಶತಮಾನದಲ್ಲಿದ್ದಂತಹ ಸಭೆಯವರು ಎಲ್ಲೆಲ್ಲಿದ್ದರು? ಆ ಪವಿತ್ರವಾಗಿರುವಂತಹ ಸ್ಥಳದಲ್ಲಿ ಯಾವ್ಯಾವ ಆಬ್ಜೆಕ್ಟ್ಸ್ ಹತ್ರ ಇದ್ದರು? ಎಲ್ಲ ಆಬ್ಜೆಕ್ಟ್ಸ್ ಹತ್ರನೂ ಇದ್ದರು. ವಾಕ್ಯ, ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿದ್ದರಂತೆ, ನೆಕ್ಸ್ಟ್ ಪ್ರಾರ್ಥನೆಯಲ್ಲಿದ್ದರಂತೆ, ಅದಾದಮೇಲೆ ರೊಟ್ಟಿ ಮುರಿಯುವುದರಲ್ಲೂ ಇದ್ದರಂತೆ. ಈ 3 ಸೇರಿದ್ರೆ ಏನಾಗತ್ತೆ? ಸಭೆ, ಕ್ರಿಸ್ತನ ಸಭೆ. ನಮಗೆ ಅರ್ಥ ಆಯ್ತಾ? ಈಗ ಆ ಪ್ರತ್ಯಕ್ಷ ಗುಡಾರದ ಹೊರಾಂಗಣ ಅರೇಂಜ್ಮೆಂಟ್ಸನ್ನು ನಾವು ನೋಡಿದ್ವಿ. ಆ ಹೊರಾಂಗಣ ಅರೇಂಜ್ಮೆಂಟ್ಸಲ್ಲಿ ಅದರ ಸುತ್ತ ಯಾಜಕರು ನಿಂತಿದ್ದಂತಹದ್ದು, ಅದನ್ನು ಸಹ ನಾವು ನೋಡಿದ್ವಿ. ಆ ಯಾಜಕರ ಬಾಧ್ಯತೆ ಏನು? ಹೊರಗಡೆ ಇರುವಂತಹ ಪ್ರಪಂಚಕ್ಕೂ ಒಳಗಡೆ ಇರುವಂತಹ ದೇವರ ಪ್ರಸನ್ನತೆಗೂ ಮಧ್ಯಸ್ಥರಾಗಿ ದೇವಾಲಯದ ಸುತ್ತ ಯಾರು ನಿಂತಿದ್ರು? ಯಾಜಕರು. ಆ ಯಾಜಕರ ಬಾಧ್ಯತೆ ಏನು? ಹೊರಗಡೆ ಇರುವಂತಹ ಜನರನ್ನು ಕರ್ಕೊಂಡು ಬಂದು ಎಲ್ಲಿ ಬಿಡಬೇಕು? ಬಾಗಿಲಾಗಿರುವಂತಹ ಯೇಸುಕ್ರಿಸ್ತರ ಹತ್ರ ಬಿಡಬೇಕು. ಅವರು ಏನನ್ನು ಫಸ್ಟ್ ನಂಬಬೇಕು? ಆ ಬಾಗಿಲಿಂದ ಪ್ರವೇಶ ಮಾಡಿದ್ಮೇಲೆ, ಬಾಗಿಲಿಂದ ಪ್ರವೇಶ ಆಗಿದ ತಕ್ಷಣ ನಿಮಗೆ ಕಾಣಿಸಿದಂತಹ ಫಸ್ಟ್ ಆಬ್ಜೆಕ್ಟ್ ಏನು? ಯಜ್ಞವೇದಿ. ಏನನ್ನು ಫಸ್ಟ್ ನಂಬಬೇಕು ಹಾಗಿದ್ರೆ? ಬಾಗಿಲಿಂದ ಪ್ರವೇಶ ಮಾಡಿದ ತಕ್ಷಣ ಕ್ರಿಸ್ತನು ನನ್ನ ಪಾಪದ ನಿಮಿತ್ತ ಬಲಿಯಾದರು. ಅದನ್ನು ನಂಬಿ ಆ ಬಲಿಯನ್ನು ಆಶ್ರಯಿಸಿ ನೆಕ್ಸ್ಟ್ ಸ್ಟೆಪ್ 2ಗೆ ಬರಬೇಕು. ಸ್ಟೆಪ್ 2 ಏನು? ಗಂಗಾಳ. ಅದು ಏನಕ್ಕೆ ಸೂಚನೆ ಆಗಿದೆ?
ದೀಕ್ಷಾ ಸ್ನಾನ, ಅಲ್ಲಿ ತಮ್ಮನ್ನು ತಾವು ಶುದ್ಧರನ್ನಾಗಿ ಮಾಡಿಕೊಂಡು ಈಗ ಪವಿತ್ರ ಸ್ಥಾನಕ್ಕೆ ಬರಬೇಕು. ಪವಿತ್ರ ಸ್ಥಾನಕ್ಕೆ ಬಂದಾಗ 3 ಐಟಮ್ ಏನೇನಿದೆ? ಅಪೊಸ್ತಲರ ಬೋಧನೆ, ನೆಕ್ಸ್ಟ್ ರೊಟ್ಟಿ ಮುರಿಯುವಂತಹದ್ದು, ಅದಾದ ನಂತರ ಪ್ರಾರ್ಥನೆ. ಈ 3 ಸೇರಿದ್ರೆ ಕ್ರಿಸ್ತನ ಸಭೆ. ಕ್ರಿಸ್ತನ ಸಭೆ ಯಾವಾಗ ಸ್ಥಾಪನೆ ಆಯಿತು? 1ನೇ ಶತಮಾನದಲ್ಲಿ. ದೇವರು ಇದಕ್ಕೆ ಯಾವಾಗ ನಾಂದಿ ಹಾಡಿದ್ರು ಕ್ರಿಸ್ತನ ಸಭೆಗೆ? ದೇವರ ಸಂಕಲ್ಪದಲ್ಲಿ ಯಾವಾಗಿತ್ತು ಈ ಕ್ರಿಸ್ತನ ಸಭೆ ಅನ್ನುವಂತಹದ್ದು? 1ನೇ ಶತಮಾನದಲ್ಲ, ಆದಿಯಿಂದಲೇ. ಎಲ್ಲ ಭಕ್ತರನ್ನು ಒಂದು ಕಡೆ ಸೇರಿಸಬೇಕು. ಒಬ್ಬರು ಸೋತು ಹೋದಾಗ ಇನ್ನೊಬ್ಬರು ಬಲಪಡಿಸಬೇಕು, ಒಬ್ಬರು ಕುಗ್ಗಿದ್ದಾಗ ಇನ್ನೊಬ್ಬರು ಅವರನ್ನು ಮೇಲೆತ್ತಬೇಕು ವಾಕ್ಯದ ಮೂಲಕ. ಈ ಸಂಕಲ್ಪ ನೆನ್ನೆ ಮೊನ್ನೆದಲ್ಲ, 1ನೇ ಶತಮಾನದಲ್ಲಿ ಶುರುವಾದಂತಹದ್ದಲ್ಲ. ಯುಗ ಯುಗಾಂತರದ ಹಿಂದೆ, ತಲಾಂತರದ ಹಿಂದೆ ನನ್ನ ಮಕ್ಕಳೆಲ್ಲರೂ ಸಹ, ಭಕ್ತರೆಲ್ಲರೂ ಸಹ ವಾಕ್ಯದಲ್ಲಿ ಆಸಕ್ತಿ ಇರುವಂತಹ ಪ್ರತಿಯೊಬ್ಬೊಬ್ಬರು ಒಂದು ಸ್ಥಳದಲ್ಲಿ ಕೂಡಿ ಅನ್ಯೋನ್ಯವಾಗಿ ಸಹೋದರರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಬೋಧನೆಯಲ್ಲಿ, ಈ 3ರಲ್ಲೂ ಯಾವಾಗಲೂ ಇರಬೇಕು. ಇದು ದೇವರ ಆಸೆ. ಆ ಪವಿತ್ರ ಸ್ಥಳ ಇವಾಗ ಭೂಮಿಯ ಮೇಲೆ ಏನು? ಕ್ರಿಸ್ತನ ಸಭೆ. ಏನು ಅರ್ಥ ಆಗ್ತೈತೆ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಮಗೆ? ನಾವು ರೈಟ್ ಪಾತಲ್ಲಿ ಇದ್ದೀವಿ ಅಂತ ಅನ್ನಿಸ್ತಿದೆಯಾ? ಕರೆಕ್ಟಾಗಿರುವಂತಹ ಮಾರ್ಗದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಿದೆಯಾ? ಅದಕ್ಕೆ ಕನ್ಫರ್ಮೇಷನ್ ಅಲ್ವಾ ಇವಾಗ ನಾವು ನೋಡ್ತಿರುವಂತಹ ಪ್ರತ್ಯಕ್ಷ ಗುಡಾರ. ಮೊದಲು ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟರು ಅಂತ ನಂಬಿದ್ವಿ, ಆಮೇಲೆ ದೀಕ್ಷಾ ಸ್ನಾನ ತೊಗೊಂಡ್ವಿ, ಆಮೇಲೆ ತೊಗೊಂಡು ಬಂದು ದೇವರು ನಮ್ಮನ್ನು ಸಭೆಗೆ ಸೇರಿಸಿದ್ರು. ಆ ದೀಕ್ಷಾ ಸ್ನಾನ ಗಂಗಾಳ ಅನ್ನುವಂತಹ ಸ್ಟೆಪ್ ಆಗಿದ ತಕ್ಷಣ ಆ ತೆರೆಯ ಒಳಗಡೆ ಹೋಗ್ತೀವಲ್ವ, ಮೊದಲನೇ ತೆರೆಯ ಒಳಗಡೆ ಹೋಗ್ತೀವಲ್ವ ಪವಿತ್ರ ಸ್ಥಾನಕ್ಕೆ. ಅದರ ಬಗ್ಗೆ ಸತ್ಯವೇದದಲ್ಲೂ ಒಂದು ವಚನ ಬರೆಸಿದ್ದಾರೆ. ನೀವು ದೀಕ್ಷಾ ಸ್ನಾನ ತಗೊಂಡ ನಂತರ ಏನಾಗ್ತಿರಂತೆ? ಅಪೊಸ್ತಲರ ಕೃತ್ಯಗಳು 2:41. ಇವಾಗ ಓದಂತಹ ವಚನದ ಮೇಲಿರುವಂತಹ ವಚನ 42 ಈಗ ಓದಿತೀರಾ? 41 ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಆ ದಿವಸ ಸುಮಾರು ಎಷ್ಟು ಸಾವಿರ ಜನ? 3,000 ಜನ. ಯಾರಲ್ಲಿ ಸೇರಿದ್ರು? ಯಾರಲ್ಲಿ ಸೇರಿದ್ರು? ಸಭೆಯಲ್ಲಿ ಸೇರಿಸಲ್ಪಟ್ಟರು, ಅವರಲ್ಲಿ ಸೇರಿಸಲ್ಪಟ್ಟರು. ಆ ಪದ ಇದೆಯಾ ಅಲ್ಲಿ? ದೀಕ್ಷಾಸ್ನಾನ ತಗೊಂಡ ನಂತರ ಏನಾದ್ರಂತೆ? 3,000 ಜನ ಅವರಲ್ಲಿ ಸೇರಿಸಲ್ಪಟ್ಟರು. ಈಗ ಹಿಂದೆ ಏನು ಫಾರ್ಮ್ ಆಗೋಗಿತ್ತಲ್ವ, ಅಪೊಸ್ತಲರು ಶಿಷ್ಯಂದಿರು ಕೂಡಿದಂತಹ ಒಂದು ಗ್ರೂಪ್ ಏನು ಫಾರ್ಮ್ ಆಗಿತ್ತಲ್ವ, ಈ ಗ್ರೂಪ್ಗೆ ಯಾರು ಸೇರಿಸಲ್ಪಟ್ಟರು? ಯಾರು ದೀಕ್ಷಾಸ್ನಾನ ತಗೊಂಡು ಗಂಗಾಳದಲ್ಲಿ ಶುದ್ಧಿ ಆದರೋ ಅವರಿಗೂ ಮೊದಲನೇ ತೆರೆ ಓಪನ್ ಆಯಿತು. ಅವರು ಸಹ ಪವಿತ್ರ ಸ್ಥಾನಕ್ಕೆ ಬಂದರು. ಪವಿತ್ರ ಸ್ಥಾನಕ್ಕೆ ಬಂದ ನಂತರ ಅವ್ರು ಮಾಡ್ತಿದ್ದಂತಹ 3 ಕೆಲಸಗಳನ್ನು ನೀವು ನೋಡಿದ್ರೆ, ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿ, ಪ್ರಾರ್ಥನೆಗಳಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ. ಅರ್ಥ ಆಯ್ತಾ ನಮಗೆ? ಇಲ್ಲಿವರೆಗೂ ಅರ್ಥ ಆಯ್ತಾ? ಇವಾಗ ನನಗೆ ಹೇಳಿ, ಎಷ್ಟು ಜನ ಈ ಸಭೆ ಅನ್ನುವಂತಹ ಅಡ್ವಾಂಟೇಜ್ ಇದ್ದರೂ ಅದನ್ನು ಯೂಸ್ ಮಾಡ್ಕೊಳ್ತಾ ಇರುವಂಥವ್ರು ಪ್ರಪಂಚದಲ್ಲಿ ಎಷ್ಟು ಜನ ಕಾಣಿಸ್ತಾರೆ ನಿಮಗೆ? ಸಭೆ ಅಂದರೆ 3 ಮುಖ್ಯವಾಗಿರುವಂತಹ ವಿಚಾರಗಳು ಇರಲೇಬೇಕು. 66 ಪುಸ್ತಕಗಳಿಂದ ಕೂಡಿರುವಂತಹ ಸಂಪೂರ್ಣವಾಗಿರುವಂತಹ ಬೋಧನೆ ಬೋಧಿಸಲ್ಪಡಬೇಕು. ನಮ್ಮ ಪುಸ್ತಕದಲ್ಲಿ, ನಾವು ಸಭೆಯಲ್ಲಿ ಪಠಿಸುವಂತಹ ಪುಸ್ತಕದಲ್ಲಿ 84 ಪುಸ್ತಕ ಇದೆ, 76 ಪುಸ್ತಕ ಇದೆ, 83 ಪುಸ್ತಕ ಇದೆ ಅಂದರೆ ಅದು ಸಭೆ ಅಲ್ಲ. ಯಾವುದು ನಿಜವಾದ ಸಭೆ? 66 ಪುಸ್ತಕಗಳಲ್ಲಿರುವಂತಹ ಸಂಪೂರ್ಣವಾಗಿರುವಂಥ ಸತ್ಯವನ್ನೇ ಬೋಧಿಸಬೇಕು. ಅದು ಫಸ್ಟ್ ಕ್ವಾಲಿಟಿ. ನೆಕ್ಸ್ಟ್, ವರ್ಷಕ್ಕೊಂದ್ಸರಿ ರಾಬೋಜನ ತಗೊಳ್ತೀವಿ ಅಂದರೆ ಅದು ಸಭೆ ಅಲ್ಲ. ಯಾವುದು ನಿಜವಾದ ಸಭೆ? ದೇವರು ಆ ರೊಟ್ಟಿಗಳನ್ನು ಮೇಜಿನ ಮೇಲಿಟ್ಟು ಎಷ್ಟು ದಿನಕ್ಕೊಂದ್ಸರಿ ತಿನ್ನಬೇಕು ಅಂತ ಅಪ್ಪಣೆ ಕೊಟ್ಟಿದ್ರು ಯಾಜಕರಿಗೆ? 7 ದಿವಸ ಅದು ದೇವರ ಸನ್ನಿಧಾನದಲ್ಲಿರಬೇಕು. 7ನೆಯ ದಿನದಲ್ಲಿ ನೀವು ಅದನ್ನು ತಿನ್ನಬೇಕು. ನಾವು ವರ್ಷಕ್ಕೊಂದ್ಸರಿ ತಗೊಳ್ತೀವಿ ಅಂದರೆ ಅದು ಕ್ರಿಸ್ತನ ಸಭೆ ಅಲ್ಲ. 84 ಪುಸ್ತಕ ಇದೆ ನಮ್ಮ ಬೈಬಲಲ್ಲಿ ಅಂತ ಹೇಳಿದ್ರೆ ಅದು ಕ್ರಿಸ್ತನ ಸಭೆ ಅಲ್ಲ. ನಾವು ರೊಟ್ಟಿಯನ್ನು ಪ್ರತಿನಿತ್ಯವೂ ಸಹ ರೆಗ್ಯುಲರ್ ಆಗಿ ಶಾರ್ಟ್ ಇಂಟರ್ವಲ್ಸಲ್ಲಿ ಮುರಿಯೋದಿಲ್ಲ ಅಂದರೆ ಅದೂ ಸಭೆ ಅಲ್ಲ. ಇಲ್ಲ, ನಾವು ವಾಕ್ಯಕ್ಕೆ ಮಾತ್ರ ಪ್ರಾಧಾನ್ಯತೆ ಕೊಡ್ತೀವಿ, ಪ್ರಾರ್ಥನೆಗೆ ನಮ್ಮ ಸಭೆಯಲ್ಲಿ, ಆರಾಧನೆಗೆ ನಮ್ಮ ಸಭೆಯಲ್ಲಿ ಪ್ರಾಧಾನ್ಯತೆ ಕೊಡೋದಿಲ್ಲ ಅಂದರೆ ಅದು ಕ್ರಿಸ್ತನ ಸಭೆ ಅಲ್ಲ. ಈ 3 ಕ್ರೈಸ್ತರಿಗಿರಬೇಕಾಗಿರುವಂತಹ 3 ಮುಖ್ಯ ಅವಯವಗಳು. ಈ 3ರಲ್ಲಿ ಒಂದಿಲ್ಲ ಅಂತ ಹೇಳಿದ್ರು ನಾವೇ ಹ್ಯಾಂಡಿಕ್ಯಾಪ್ಗಳು, ನಾವೇ ಅಂಗವೈಕಲ್ಯರು. ಹೌದಾ? ನಮಗೆ ಭಾಗ್ಯ, ನಮಗೆ ದೇವರು ಕೊಟ್ಟಿರುವಂತಹ ಸಭೆಯಲ್ಲಿ ಆ 3 ಇರುವಂತಹ ಸಭೆಯನ್ನು, ಆ 3 ಇರುವಂತಹ ಸಹವಾಸವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದು ನಮ್ಮ ಭಾಗ್ಯ. ಆದರೆ ಈ ಸಂದೇಶವನ್ನು ಲೈವ್ ಮೂಲಕ ನೋಡ್ತಿರುವಂತಹ ಪ್ರತಿಯೊಬ್ಬೊಬ್ಬರಾಗಿರ್ಬೋದು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದಿಷ್ಟೇ. ಕ್ರಿಸ್ತನ ಸಭೆ ನಿಜವಾಗಿಯೂ ಯಾವುದು ಅಂತ ನೀವು ಕಂಡು ಹಿಡ್ಕೋಬೇಕಾದ್ರೆ ಈ 3ನ್ನು ಒಂದ್ಸಾರಿ ನೋಡಿ. ಈ 3ಕ್ಕೂ ಆ ಸಭೆಯಲ್ಲಿ ಪ್ರಾಧಾನ್ಯತೆ ಕೊಡ್ತಿದ್ದಾರಾ ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ಅದು ಕ್ರಿಸ್ತನ ಸಭೆ ಅಲ್ಲ.
66 ಪುಸ್ತಕಗಳು ಕೂಡಿರುವಂಥ ಸಂಪೂರ್ಣವಾಗಿರುವಂತಹ ಬೋಧನೆ ಹೇಳಲ್ಪಡಬೇಕು ಸಂಘದಲ್ಲಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಪ್ರಾರ್ಥನೆಗೆ, ಆರಾಧನೆಗೆ, ವಾಕ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ರೊಟ್ಟಿ ಮುರಿಯುವಂತಹದ್ದು ಶಾರ್ಟ್ ಇಂಟರ್ವಲ್ಲಿ, ವರ್ಷಕ್ಕೊಂದ್ಸರಿ, 2 ಸಾರಿ, 2 ವರ್ಷಕ್ಕೊಂದ್ಸರಿ, 10 ವರ್ಷಕ್ಕೊಂದ್ಸರಿ ಅಲ್ಲ. ನಾವು ವರ್ಷಕ್ಕೊಂದ್ಸರಿ, ನಾವು ವಾರಕ್ಕೊಂದ್ಸರಿ ಅದನ್ನು ತೊಗೊಂಡ್ರೆ ಮತ್ತೆ ಮರ್ತೋಗ್ತಿರ್ತೀವಿ ಕ್ರಿಸ್ತನ ತ್ಯಾಗವನ್ನು. ಹೌದಾ? ಇನ್ನು ವರ್ಷಕ್ಕೊಂದ್ಸರಿ ತೊಗೊಂಡ್ರೆ ಕೆಲವು ಸಭೆಗಳು ಇನ್ನೂ ಹೆಂಗಿರುತ್ತೆ ಗೊತ್ತಾ? ಕೆಲವು ಸಭೆಗಳು ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕು, ಲೂಕ, ಯೋಹಾನು ಇದರಲ್ಲಿರುವಂತಹ ಮಾತುಗಳಲ್ಲದೆ ಬೇರೆ ಮಾತುಗಳು ಬೋಧಿಸಲ್ಪಡೋದಿಲ್ಲ. ಕೀರ್ತನೆಗಳಲ್ಲಿ ಸ್ವಲ್ಪ ಮಾತುಗಳು. ಅವ್ರಿಗೆ ಮಲಾಕಿ ಗ್ರಂಥ ಅನ್ನಿ ಹೊಸ ಒಡಂಬಡಿಕೆಯಲ್ಲಿ ಹುಡುಕ್ತಿರ್ತಾರೆ. ಹೌದಾ? ಮಲಾಕಿ ಗ್ರಂಥ ಎಲ್ಲಿದೆ ಅಂತ ಗೊತ್ತಿಲ್ಲ, ಹಗ್ಗಾಯನ ಗ್ರಂಥ ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಯಾವತ್ತೂ ಸಹ ಅದನ್ನು ಓಪನ್ ಮಾಡಿ ನೋಡಿರುವಂಥ ಇತಿಹಾಸಗಳೇ ಇರೋದಿಲ್ಲ. ಅವರ ಫುಲ್ ಫೋಕಸ್ ಎಲ್ಲ 4 ಸುವಾರ್ತೆಗಳು, 1 ಕೀರ್ತನೆಯ ಪುಸ್ತಕ. ಇವಾಗ ಹೇಳಿ, ಅದು ಸಭೆನಾ? ಅದು ಸಭೆನಾ? ಅದು ಕ್ರಿಸ್ತನ ಸಹವಾಸದಲ್ಲಿ ಸಂಪೂರ್ಣವಾದಂತಹ ಸಭೆನಾ? ಅಲ್ಲ. ಈ ಥರ ಇರಬೇಕು ಸಭೆ ಸಂಪೂರ್ಣವಾಗಿ. ಆ ಪ್ರತ್ಯಕ್ಷ ಗುಡಾರದಲ್ಲಿ ನೀವು ನೋಡಿದ್ರಲ್ವ, ಆ ಪವಿತ್ರ ಸ್ಥಳದ ಥರ ಇರಬೇಕು ಸಭೆ ಅನ್ನುವಂತಹದ್ದು, ಸಂಪೂರ್ಣವಾಗಿರಬೇಕು. ಸಭೆಯಲ್ಲಿ ಪೋಷಣೆ ಮಾಡಲ್ಪಡುವಂತಹದ್ದು ಆ 3ಕ್ಕೂ ಸಂಬಂಧಪಟ್ಟಿರುವಂತಹದ್ದಾಗಿರಬೇಕು. ಪ್ರಾರ್ಥನೆ ಇರಬೇಕು, ರೊಟ್ಟಿ ಮುರಿಯುವಂತಹದ್ದು ಇರಬೇಕು, ಬೋಧನೆ ಇರಬೇಕು. ಈ 3ಕ್ಕೂ ಸಂಬಂಧಪಟ್ಟಿರುವಂತಹದ್ದಾಗಿರಬೇಕು ಒಂದು ಸಭೆ ಅಂತ ಹೇಳಿದ್ರೆ. ಇದರಲ್ಲಿ ಒಂದು ಕಡೆ ನಾನು ಜಾಸ್ತಿ ವಾಲ್ತೀನಿ ಅಂತ ಹೇಳಿದ್ರೆ ದೇವರು ಹೊರಗಡೆ ಹಾಕ್ತೀನಿ ಅಂತಾರೆ. ಹೌದಾ? ಇದಿಷ್ಟು ನಮಗೆ ಅರ್ಥ ಆಯ್ತಾ? ಇನ್ನು ಮುಂದೆ ಸಭೆಯನ್ನು ಮಿಸ್ ಮಾಡುವ, ಭಾನುವಾರ ಆರಾಧನೆ ಮಿಸ್ ಮಾಡುವುದಕ್ಕಿಂತ ಮುಂಚೆ ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಇಲ್ಲಿ ದೇವರು ನಮ್ಮನ್ನು ಕೂಡಿಸ್ಬೇಕು, ಅಥವಾ ನೀವು ಲೈವಲ್ಲಿ ನೋಡ್ತಿರುವಂಥವ್ರು ನೀವು ಯಾವ್ಯಾವ ಸಭೆಗೆ ಹೋಗ್ತಿರೋ ಅಲ್ಲಲ್ಲಿ ನಿಮ್ಮನ್ನು ಕೂಡಿಸ್ಬೇಕು ಅನ್ನುವಂತಹದ್ದು ಇವತ್ತು ನೆನ್ನೆ ದೇವರು ಮಾಡ್ಕೊಂಡಿರುವಂಥ ಆಲೋಚನೆ ಅಲ್ಲ. ತಲಾಂತರದಿಂದ, ಯುಗಾಂತರದಿಂದ ದೇವರ ಕನಸಿದು. ಭಕ್ತರೆಲ್ಲರೂ ಸಹ ಒಂದು ಕಡೆ ಸೇರಿ ಆರಾಧನೆ ಮಾಡಬೇಕು, ಅನ್ಯೋನ್ಯವಾಗಿರಬೇಕು, ಒಗ್ಗಟ್ಟಾಗಿರಬೇಕು. ಅವರ ಜೀವನದಲ್ಲಿ ಈ 3 ಸಹ ಇರಬೇಕು. ಇದು ಹಳೆಯ ಒಡಂಬಡಿಕೆಯಿಂದ ದೇವರು ಮತ್ತೆ 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 ಸ್ಥಾಪಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ಉದ್ದೇಶ. ನೀವು ನೋಡಿದ್ರಿ ಕಳೆದ ವಾರ ರೊಟ್ಟಿಗಳನ್ನು ಇಡುವಂತಹ ಮೇಜು, ಅದು 1 ಸರಿ 2 ಸರಿ ಎಲ್ಲ ದೇವರು ಮಾಡಿದಂತಹ ಟ್ರೈಗಳು. ಅದಕ್ಕೋಸ್ಕರ 1 ಸರಿ ದೇವರು ಪಸ್ಕ ಹಬ್ಬವನ್ನು ಕೊಟ್ಟರು. ಅದಾದ ನಂತರ ಹುಳಿ ಇಲ್ಲದೆ ಇರುವಂತಹ ರೊಟ್ಟಿಗಳನ್ನು ಆಚರಣೆ ಮಾಡುವಂತಹ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ಈ ಥರ ಇಸ್ರೇಲಿಯರಿಗೆ ಮತ್ತೆ ಮತ್ತೆ ರೊಟ್ಟಿ 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 ಅನ್ನುವಂತಹದನ್ನ ಇಂಪಾರ್ಟೆನ್ಸ್ ಕೊಡ್ತಾ 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 ಬರ್ತಾನೇ ಇದ್ರು ದೇವರು. ರೊಟ್ಟಿ ಹಬ್ಬದಲ್ಲಿ ಈ ಥರ ರೊಟ್ಟಿ ತಿನ್ನಬೇಕು, ಹುಳಿ ಇಲ್ಲದೆ ಇರುವಂತಹ ರೊಟ್ಟಿ ತಿನ್ನಬೇಕು. ಅದಕ್ಕೆಲ್ಲ ಕಾರಣ ಏನು ಅಂದರೆ, ಈ ಮೇಜಿನ ಮೇಲಿರುವಂತಹ ಈ ರೊಟ್ಟಿಗೆ ಇಂಪಾರ್ಟೆನ್ಸ್ ಗೊತ್ತಾಗಬೇಕಂದ್ರೆ ದೇವರು ಅಷ್ಟು ತೋರಿಸಿರಬೇಕು. ಅಲ್ಲಿಂದನೇ ಕ್ಲೂ ಕೊಡ್ತಾ ಬರ್ತಿದ್ದಾರೆ ದೇವರು. ಹೌದಾ? ಇವಾಗ ಹೇಳಿ, ಸಂಡೇ ಸರ್ವಿಸ್ ಮಿಸ್ ಮಾಡ್ತೀವ? ಅವಕಾಶ ಇದ್ದರೂ ಹೋಗದೇ ಇರ್ತೀವ ಸಂಡೇ ವರ್ಷಿಪ್ಗಳಿಗೆ? ನಾವೆಂಥ ಧನ್ಯರು ಅಂದರೆ, ಗಂಗಾಳದಲ್ಲಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡ ಮೇಲೆ ಒಳಗಡೆ ಪವಿತ್ರ ಸ್ಥಾನದಲ್ಲಿ ಬಂದು ನಿಂತಿರುವಂಥವರು. ಪವಿತ್ರ ಸ್ಥಾನದಲ್ಲಿ ಈ 3 ಆಬ್ಜೆಕ್ಟ್ಗಳ ಪೋಷಣೆ ಪಾಲನೆ ಸರಿಯಾಗಿ ಹೊಂದ್ಕೊಳ್ತಿರುವಂಥವರು. ಅದನ್ನು ಬಿಟ್ಟು ಆ ತೆರೆಯನ್ನು ಹಿಂದೆ ತೆರೆಯನ್ನು ದಾಟಿ ಬಂದಿದ್ದೀವಲ್ವ, ಆ ತೆರೆಯನ್ನು ಮತ್ತೆ ಎತ್ತಿ ವಾಪಸ್ ಹೊರಟೋಗ್ತೀನಿ ಅಂದರೆ ನಮ್ಮಷ್ಟು ದುರಾದೃಷ್ಟವಂತರು ಇನ್ನು ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಹೌದಾ? ಎಷ್ಟು ಕಷ್ಟಪಟ್ಟು ಒಳಗಡೆ ಬಂದಿದ್ದೀವಿ. ನಾವೇನು ಕಷ್ಟಪಟ್ಟಿಲ್ಲ, ಕ್ರಿಸ್ತನು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಒಳಗಡೆ ಸ್ವಾಗತ ಮಾಡಿದ್ದಾರೆ. ಎಷ್ಟು ನಮಗೋಸ್ಕರ ಯೇಸು ಕ್ರಿಸ್ತರು ಎಷ್ಟು ಕಷ್ಟಪಟ್ಟರೆ, ಎಷ್ಟು ಶ್ರಮೆ ಪಟ್ಟರೆ ನಮಗೆ ಎಂಟ್ರಿ ಸಿಕ್ಕಿದೆ ಮೊದಲನೇ ತೆರೆಯ ಒಳಗಡೆ. ಹೌದಾ? ಆ ತೆರೆಯನ್ನು ತೆಗೆದು ನಮ್ಮನ್ನು ಒಳಗಡೆ ಬಿಟ್ಟಿದ್ದಾರೆ. ಆ 3 ಸಹ ನಮಗೆ ಸರಿಯಾದ ಪ್ರಪೋರ್ಷನಲ್ಲಿ ಸಿಗ್ತಿದೆ. ಲೈವ್ ನೋಡ್ತಿರುವಂಥವ್ರಿಗೆ ಹೇಳ್ತಿರುವಂತಹದ್ದಿಷ್ಟೇ, ನೀವು ಯಾವ ಸಭೆಗಳಿಗೆ ಹೋಗ್ತಿದ್ದೀರೋ, ಸತ್ಯವಾಗಿರುವಂಥ ಸಭೆಯನ್ನು ನೀವೇನು ಹುಡುಕೊಂಡಿದ್ದೀರೋ ಆ ಸಭೆಗಳಿಗೆ ಮಿಸ್ ಮಾಡದೆ ಹೋಗಿ. ನೀವು ನಮ್ಮ ಸಭೆಗೆ ಬನ್ನಿ ಅಂತ ಹೇಳಿ ನಾವು ಯಾವತ್ತೂ ಸಹ ಕರೆಯೋದಿಲ್ಲ. ರಾಮೋಣ್ಣನವರ ಬಾಯಲ್ಲೂ ಇವತ್ತೂ ಸಹ ಮಾತು ಬಂದಿಲ್ಲ. ನೀವು ಹೋಗುವಂತಹ, ಈಗಾಗಲೇ ನೀವು ಯಾವ ಆರಾಧನೆಗೆ ಅಟೆಂಡ್ ಆಗ್ತಿರೋ ಮಿಸ್ ಮಾಡದೆ ಹೋಗಿ. ಸಹೋದರರ ಸಹವಾಸ ಬಹಳ ಮುಖ್ಯವಾಗಿರುವಂತಹದ್ದು. ಬಿಟ್ಟು ನೋಡಿ ಪ್ರಿಯರೇ, ಒಂದು 3 ವಾರ ಚರ್ಚಿಗೆ ಬರದೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿ ಬಿಟ್ಟು ನೋಡಿ ಒಂದು ಸಾರಿ. ಹೆಂಗಿರುತ್ತೆ? 3 ವೀಕ್ಸ್ 4 ವಾರ ಅಥವಾ 3 ವಾರ ಚರ್ಚಿಗೆ ಬಂದಿಲ್ಲ ಅಂದರೆ ಹೆಂಗಿರುತ್ತೆ? ಏನೋ ಕಳ್ಕೊಂಡಂಗೆ ಇರೋದಿಲ್ಲ. ನಮ್ಮ ಜೀವನದಲ್ಲಿ ಎಲ್ಲವೂ ಇದ್ದರೂ ಸಹ ಏನೋ ಇಲ್ಲದೆ ಇರುವಂತಹ ಕೊರತೆ ಇರೋದಿಲ್ಲ. ಹೌದಾ? ನಿಮ್ಮ ಆತ್ಮ ನಿಮಗೆ ಹೇಳ್ತದೆ, ನನಗೆ ಆ 3 ಸಿಗ್ತಾ ಇಲ್ಲ, ದಯವಿಟ್ಟು ಒಳಗಡೆ ಪವಿತ್ರ ಸ್ಥಾನಕ್ಕೆ ಮತ್ತೆ ಬಾ. ಆ 3ರ ಪೋಷಣೆನೂ ಆಗಬೇಕು ಈ ಆತ್ಮಕ್ಕೆ. ಬೋಧನೆ, ರೊಟ್ಟಿ, ಪ್ರಾರ್ಥನೆ, ಆ 3ರ ಪೋಷಣೆ ಸಮಾನವಾಗಿ ಆಗಬೇಕು. ಸಭೆಗಳಿಗೆ ಹೋಗುವಂತಹದನ್ನು ಮಿಸ್ ಮಾಡಬೇಡಿ. ಸಭೆ ತುಂಬ ದೂರ ಇದೆ, ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಬರಬೇಕು ಅನ್ನುವಂತಹ ಪರಿಸ್ಥಿತಿಗಳೇನಾದರೂ ಇದ್ದರೆ
3 ಜನ ಇದ್ದರೆ ವಿಶ್ವಾಸಿಗಳು ಹತ್ತಿರ, ನಿಮ್ಮ ಪರಿಸರದ ಪ್ರಾಂತ್ಯದ ಹತ್ತಿರ 3 ಜನ ವಿಶ್ವಾಸಿಗಳಿದ್ರು, ನೀವು 3 ಜನ ಸೇರಿ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ, 3 ಸಹ ಒಂದೊಂದು ವಾರ ಒಬ್ಬೊಬ್ಬರ ಮನೆಯಲ್ಲಿ ಸೇರಿ ಆರಾಧನೆ ಮಾಡಿ, ಸೇರಿ ರೊಟ್ಟಿ ದ್ರಾಕ್ಷಾರಸದ ಕಾರ್ಯಕ್ರಮದಲ್ಲಿ ಕೈ ಹಾಕಿ. ಲೈವ್ ನೋಡ್ತಾ ತುಂಬ ಜನ ರೊಟ್ಟಿ ದ್ರಾಕ್ಷಾರಸವನ್ನು ತಗೊಳ್ತಿದ್ದೀರಾ, ಸಂತೋಷ. ಅದರಲ್ಲಿ ಇರಬೇಕಾಗಿರುವಂತಹದ್ದು ಸಹೋದರರ ಸಹವಾಸ. ಅಟ್ಲೀಸ್ಟ್ 3, ಅಟ್ಲೀಸ್ಟ್ 2 ಸೇರಿ ಅದಾದ ನಂತರ ವರ್ಷಿಪ್ಪನ್ನು ಶುರು ಮಾಡಿ. ಇದನ್ನು ಮಾಡ್ತೀವ ಇನ್ನು ಮುಂದೆ? ಇದು ಕ್ರಿಸ್ತನ ಸಭೆಗಿರುವಂತಹ ಇಂಪಾರ್ಟೆನ್ಸ್. ಆ ಪ್ರತ್ಯಕ್ಷ ಗುಡಾರದಲ್ಲಿ ದೇವರು ಸಾಕಷ್ಟು ವರ್ಷಗಳಿಂದ, ಸಾಕಷ್ಟು ಸಾವಿರಾರು ವರ್ಷಗಳಿಂದ ಕನಸು ಕಂಡಂತಹ ಸಭೆ. ಸಭೆಗಿರುವಂಥ ಸ್ಪೆಷಾಲಿಟಿ ಏನಂದರೆ, ಒಬ್ಬ ವಿಶ್ವಾಸಿ ನೀಟಾಗಿ ಇಂಡಿವಿಜುವಲ್ ಆಗಿ ಐಸೋಲೇಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ನು ಯಾವಾಗ ಬೇಕಾದರೂ ವಿಶ್ವಾಸದಲ್ಲಿ ಬಿದ್ದು ಹೋಗ್ತಾನೆ. ಅದೇ ಸಭೆಯಾಗಿ ನಾವು ಕೂಡಿದಾಗ ಒಬ್ಬ ವಿಶ್ವಾಸಿ ಕುಗ್ಗಿ ಹೋದಾಗ ಇನ್ನೊಬ್ಬ ವಿಶ್ವಾಸಿ ಏನು ಮಾಡ್ತಾರೆ? ಬಲಪಡಿಸ್ತಾರೆ. ಅವ್ರು ಕುಗ್ಗಿ ಹೋದಾಗ, ಸಭೆಗೆ ಬಂದಾಗ ಬೋಧಕರ ಮೂಲಕ ಒಂದು ಧೈರ್ಯಪಡಿಸುವಂತಹ ಮಾತನ್ನು ಕೇಳ್ತಾರೆ. ನಿಜನಾ? ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಂಥವರು ಪ್ರಪಂಚದಲ್ಲಿ ಬೇರೆ ಬೇರೆ ಕ್ರೈಸ್ತ ಸಭೆಗಳಿಗೆ ಹೋದ ನಂತರ ಅಲ್ಲಿ ಬೋಧನೆಯನ್ನು ಕೇಳಿ ಮನಸ್ಸನ್ನು ಮಾರ್ಪಡಿಸಿಕೊಂಡು ಕ್ರಿಸ್ತನಿಗೋಸ್ಕರ ಬದುಕ್ತಿದ್ದಾರೆ ಗೊತ್ತಾ? ಸತ್ತೋಗ್ಬೇಕು ಅಂತ ಅಂದ್ಕೊಂಡಿದ್ರು, ಸಭೆಗೆ ಹೋದ ನಂತರ ಅಲ್ಲಿ ಕೇಳಿದಂತಹ ಬೋಧನೆ ಅವರನ್ನು ಮಾರ್ಪಡಿಸಿ ಇವತ್ತು ಕ್ರಿಸ್ತನಿಗೋಸ್ಕರ ಜೀವಿಸ್ತಿದ್ದಾರೆ. ಆ ಮಾರ್ಪಾಟನ್ನು ತಂದಂತಹದ್ದು ಯಾವುದು? ಸಭೆ. ಸಭೆಯಲ್ಲಿರುವಂತಹ ಆ 3 ಮುಖ್ಯ ಅಂಶಗಳು. 3 ಮುಖ್ಯ ಅಂಶಗಳು ಅಂದರೆ ಮತ್ತೆ ನಮಗಿಷ್ಟ ಬಂದಂತೆ ವಾಕ್ಯ ಹೇಳ್ತೀವಿ ಅಂದರೆ ಆಗೋದಿಲ್ಲ. ನಾನು ಆಗಲೇ ಹೇಳಿದ್ದೀನಿ, 66 ಪುಸ್ತಕಗಳಲ್ಲಿರುವಂತಹ ಸಂಪೂರ್ಣ ಜ್ಞಾನವನ್ನು ಬೋಧಿಸುವಂತಹ ಸಭೆಯೇ ಆಗಿರಬೇಕು. ಅದಕ್ಕೆ ನಾವು ಎಕ್ಸ್ಟ್ರಾ ಸೇರಿಸ್ತೀವಿ, ಇಲ್ಲೊಂದು 2-3 ದೀಪಾಲಂಕಾರಗಳನ್ನು ತಂದಿಡ್ತೀವಿ, ಅಲ್ಲೊಂದು 2 ಪುಸ್ತಕಗಳನ್ನು ಆ್ಯಡ್ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ದೇವರು ಕೊಟ್ಟಿರುವಂತಹ ಕ್ರಮ ಇದು, ಅದನ್ನು ಆಚರಣೆ ಮಾಡ್ಕೊಂಡು ಹೋಗಬೇಕು. ಇದಿಷ್ಟು ಪವಿತ್ರ ಸ್ಥಳಕ್ಕೆ ಸಂಬಂಧಪಟ್ಟಿರುವಂತಹ ವಿವರಣೆ. ಓಕೆ, ಈಗ ಆಗಲೇ ಒಂದು 10 ನಿಮಿಷ ಆದ ನಂತರ ಒಂದು ವಿಚಾರವನ್ನು ನೋಡ್ಕೊಳ್ಳೋಣ ಅಂತ ಹೇಳಿದ್ನಲ್ವ? ಯಾವುದು? ತೆರೆ. ಧೂಪವೇದಿ ಎಲ್ಲಿದೆ? ದೇವರು ತೆರೆಯ ಆಚೆ ಇದ್ದರೆ, ಧೂಪವೇದಿ ತೆರೆಯ ಈ ಕಡೆ ಇದೆ. ಹೌದಾ? ಈಗ ನೀವು ಹಾಕುವಂತಹ ಧೂಪ, ನೀವು ದೇವರಿಗೆ ಮಾಡುವಂತಹ ಪ್ರಾರ್ಥನೆ, ನೀವು ಸಲ್ಲಿಸುವಂಥ ಆರಾಧನೆ, ದೇವರನ್ನು ತಲುಪಲಿಕ್ಕೆ ಯಾವುದು ಅಡ್ಡ ಇದೆ? ತೆರೆ. ಏನು ಮಾಡಬೇಕು ಇವಾಗ ಹೇಳಿ? ಏನು ಮಾಡಬೇಕು? ತೆರೆಯನ್ನು ಓಪನ್ ಮಾಡಿಬಿಡೋಣ ನಾವೇ? ಅಡ್ಡ ಇದೆ, ಹೆಂಗೂ ನಾವು ಹಾಕಿದಂತಹ ಧೂಪ, ನಾವು ಮಾಡುವಂತಹ ಪ್ರಾರ್ಥನೆ ಹೋಗ್ತಿಲ್ಲ. ಸ್ಕ್ರೀನ್ ಒಂದು ಸ್ವಲ್ಪ ಜರುಗಿಸಿ, ನಿಮ್ಮ ಮನೇಲಿ ಅಂತೀರ ಅಲ್ವಾ, ಸ್ಕ್ರೀನ್ ತೆಗೀರಿ, ಒಂದು ಸ್ವಲ್ಪ ತೆಗೆದುಬಿಡೋಣ ನಾವೇ. ದೇವರು ನಮ್ಮನ್ನು ತೆಗೆದುಬಿಡ್ತಾರೆ. ಹೌದಾ? ಆ ಧೂಪವೇದಿಯಲ್ಲಿ ಬೇರೆ ಬೆಂಕಿಯನ್ನು ಯೂಸ್ ಮಾಡಿದಂತಹ ಇಬ್ಬರಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ಯಾರ್ಯಾರು? ಆ ಧೂಪವೇದಿಗೆ ಧೂಪ ಹಾಕು ಅಂದಾಗ ಬೇರೆ ಬೆಂಕಿಯನ್ನು ಯೂಸ್ ಮಾಡಿದಂಥವರನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಯಾರ್ಯಾರು? ನಾದಾಬ್. ಸತ್ಯವೇದ ಓದೋಣ ಒಂದು ಸಾರಿ. ಯಾಜಕಕಾಂಡ 10ನೇ ಅಧ್ಯಾಯ. ಯಾಜಕಕಾಂಡ 10ನೇ ಅಧ್ಯಾಯ 1ನೇ ವಚನ. ಆರೋನನ ಮಕ್ಕಳಲ್ಲಿ ನಾದಾಬ್, ಅಬೀಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪ ದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಏನು ಮಾಡಿದ್ದಕ್ಕೆ ಇವರು ನಾಶ ಆದರಂತೆ? ದೇವರು ದೇವರು ಹೇಳದೇ ಇರುವಂತಹ ಕ್ರಮವನ್ನು ಮಾಡಲಿಕ್ಕೆ ಹೋದರು. ದೇವರು ಕ್ರಮವಾಗಿ ಹೇಳಿದ್ದಾರೆ, ಅದರ ಮೇಲೆ ಧೂಪ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕ್ರಮ ಇದೆ, ಹಾಗೆ ಹಾಕಬೇಕು. ಯಾಕೆಂದರೆ ಅದು ಬರೀ ಧೂಪ ಅಲ್ಲ, ಮುಂದೆ ಬರುವಂತಹ ಏನನ್ನು ಸೂಚಿಸ್ತದೆ? ಸಭೆಯಲ್ಲಿ ನಡೆಯುವಂತಹ ಪ್ರಾರ್ಥನೆ, ದೇವರಿಗೆ ತನ್ನ ಭಕ್ತರು ಸಮರ್ಪಿಸುವಂತಹ ಪರಿಶುದ್ಧವಾಗಿರುವಂತಹ ಪವಿತ್ರವಾಗಿರುವಂತಹ ಅರ್ಪಣೆ, ತ್ಯಾಗ, ಪ್ರಾರ್ಥನೆ, ಇದನ್ನೆಲ್ಲ ಸೂಚಿಸುತ್ತೆ ಆ ಧೂಪವೇದಿ. ಇವ್ರಿಗೆ ಇಷ್ಟ ಬಂದಂತೆ ಇವ್ರು ನಡೆಸ್ಲಿಕ್ಕೆ ಹೋದ್ರಂತೆ, ಇಷ್ಟ ಬಂದಂತೆ ಬೇರೆ ಹೊಗೆಯನ್ನು ಹಾಕ್ಲಿಕ್ಕೆ ಹೋದ್ರಂತೆ. ಇವರಿಗೆ ದೇವರು ಹೊಗೆ ಹಾಕಿದ್ರು. ಹೊಗೆ ಹಾಕಿ ಯಾವಾಗ ಹಾಕ್ತಾರೆ ಒಬ್ಬ ಮನುಷ್ಯನಿಗೆ? ಸತ್ತ ನಂತರ. ಹೌದಾ? ಎಷ್ಟು ಸ್ಟ್ರಿಕ್ಟಾಗಿ ಡೀಲ್ ಮಾಡ್ತಿದ್ದಾರೆ ನೋಡಿ. ಆ ಪ್ರತ್ಯಕ್ಷ ಗುಡಾರದಲ್ಲಿರುವಂತಹ ಪ್ರತಿಯೊಂದೊಂದು ಪಿನ್ ಪಾಯಿಂಟೆಡ್ ಐಟಮು ಸಹ ದೇವರು ಹೇಳಿರೋ ಹಾಗೆ ಆಗಬೇಕು. ತುಂಬ ಜನ ಇದನ್ನು ತೋರಿಸಿ ಪ್ರಶ್ನೆ ಕೇಳ್ತಾರೆ, ಇದು ಸರಿನಾ ನಿಮ್ಮ ದೇವರು ಮಾಡಿದ್ದು?
ಇವರಿಬ್ಬರು ಬಂದು ಬೇರೆ ಬೆಂಕಿಯಲ್ಲಿ ಧೂಪ ಹಾಕಿದ್ದಕ್ಕೆ ಅಷ್ಟಕ್ಕೆ ತೆಗೆದುಬಿಡ್ತಾರೆ ದೇವರು, ಅಷ್ಟಕ್ಕೆ ನಾಶ ಮಾಡಿಬಿಡ್ತಾರೆ, ಅಷ್ಟಕ್ಕೆ ಸಾಯಿಸ್ಬಿಡ್ತಾರೆ ದೇವರು. ಸರಿನಾ ನಿಮ್ಮ ದೇವರು ಮಾಡ್ತಿರುವಂತಹದ್ದು? ನೀವೇನು ಹೇಳ್ತೀರಾ ಹೇಳಿ ಇನ್ನು ಮುಂದೆ ಉತ್ತರ ಇದಕ್ಕೆ? ಬೇಗ ಹೇಳಬೇಕು. ಏನು ಹೇಳ್ತೀರಾ? ಒಬ್ಬರಾದರೂ ಹೇಳಿ, ಏನು ಹೇಳ್ತೀರಾ? ದೇವರು ಮಾಡಿರುವಂತಹದ್ದು ಸರಿನಾ ತಪ್ಪ? ಇಷ್ಟು ಸಂದೇಶ ಕೇಳಿನೂ ನಿಜವಾಗ್ಲೂ ವ್ಯರ್ಥ ಆಗೋಗುತ್ತೆ. ಬಾಯಿ ಬಿಟ್ಟು ಹೇಳಿ, ದೇವರು ಮಾಡಿರುವಂತಹದ್ದು ಸರಿನಾ ತಪ್ಪ? ಸರಿನಾ? ಏನಕ್ಕೋಸ್ಕರ ಸರಿ? ಅದು ಬರೀ ಧೂಪ ಬೆಂಕಿ ಹಾಕುವಂತಹದ್ದು ಅಷ್ಟಕ್ಕೆ ನಿಂತಿಲ್ಲ. ಅದರ ಅರ್ಥ ಎಲ್ಲಿಗೆ ಹೋಗುತ್ತೆ? ಅದರ ಅರ್ಥ ಕ್ರಿಸ್ತನ 2ನೇ ಬರೋಣದವರೆಗೂ ನಡೆಯುವಂಥ ಆಚರಣೆಯನ್ನು ಸೂಚಿಸ್ತಿದೆ ಈ ಧೂಪವೇದಿ. ನಿಜನಾ? ದೇವರು ಆ ಚಿಕ್ಕದಾಗಿ ಬೇರೆ ಬೆಂಕಿಯಿಂದ ತೊಗೊಂಡು ಬಂದು ಧೂಪ ಹಾಕಿದ ತಕ್ಷಣ ಕೋಪ ಮಾಡಿಕೊಳ್ಳುವಂತಹ ದೇವರಲ್ಲ. ಆದರೆ ಇದರಿಂದ ದೇವರು ಏನೋ ತುಂಬ ಮುಖ್ಯವಾಗಿರುವಂತಹದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ದೇವರು. ನೀವು ಅದಕ್ಕೆ ಅಡ್ಡ ಬಂದು ಅಕ್ರಮವಾಗಿ ಅದನ್ನು ನಡೆಸಿದ್ರೆ, ಹೌದಾ? ಎಷ್ಟು ಸ್ಟ್ರಿಕ್ಟಾಗಿ ಡೀಲ್ ಮಾಡ್ತಿದ್ದಾರೆ ನೋಡಿ. ಅಂದರೆ ನಮಗೆ ತೋರಿಸ್ಲಿಕ್ಕೆ ಅದೆಲ್ಲವೂ ಸಹ, ಆ ಆಚರಣೆಗಳೆಲ್ಲವೂ ಸಹ ಪ್ರಿಸರ್ವ್ಡ್ ಆಗಿರಬೇಕು, ಕಾಪಾಡಲ್ಪಡಬೇಕು, ಕಲ್ಮಶ ಇಲ್ಲದಂತೆ ಕಾಪಾಡಲ್ಪಡಬೇಕು. ಅದಕ್ಕೋಸ್ಕರ ದೇವರು ಮಾಡ್ತಿರುವಂತಹ ಏರ್ಪಾಟು ಟ್ರೈಯನ್ನು ಒಂದ್ಸರಿ ನೋಡಿ. ಯಾರು ಬೇರೆ ಬೆಂಕಿಯಲ್ಲಿ ಧೂಪ ಹಾಕೋಂಗಿಲ್ಲ. ಉಜ್ಜಿ ಅನ್ನುವಂತಹ ರಾಜನೂ ಸಹ ಒಂದ್ಸರಿ ಧೂಪ ಹಾಕ್ತಾರೆ ಬಂದು, ಅವರು ಶಿಕ್ಷೆ ತಗೊತಾರೆ ದೇವರಿಂದ. ಯಾಕೆ? ದೇವರು ಅಂದ್ಕೊಂಡಿರುವಂತಹ ಪ್ರಕಾರ, ದೇವರು ಹೇಳಿರುವಂತಹ ಪ್ರಕಾರ ಯಾಜಕರೇ ಬಂದು ಆ ಧೂಪವೇದಿಯನ್ನು ಮುಟ್ಟಬೇಕು, ಬೇರೆ ಯಾರು ಮುಟ್ಟೋ ಅವಕಾಶ ಇಲ್ಲ. ಯಾಜಕರು ಯಾರು ಹೊಸ ಒಡಂಬಡಿಕೆಯಲ್ಲಿ? ಅದು ಗೊತ್ತಿಲ್ವ ನಮಗೆ? ಯಾರು ಹೊಸ ಒಡಂಬಡಿಕೆಯಲ್ಲಿ ಯಾಜಕರು? ಯಾರು? ನಾವೇ. ನಾವು ಮಾಡುವಂತಹ ಪ್ರಾರ್ಥನೆಯನ್ನು ಮಾತ್ರ ಯಾರು ಕೇಳ್ತಾರೆ? ದೇವರು. ಅದನ್ನು ತೋರಿಸ್ಲಿಕ್ಕೆ ಒಬ್ಬ ರಾಜ ಬಂದು ಧೂಪ ಹಾಕಬೇಕಂದ್ರೆ ಅದು ಅವನಿಗೊಂದು ರೋಗ ತರಬೇಕಿತ್ತು. ರಾಜ ಧೂಪ ಹಾಕಿದ್ರೆ ರೋಗ ತರಬೇಕಿತ್ತು. ಏನಕ್ಕೋಸ್ಕರ ರೋಗ ತಂದರು? ನೀನು ಬಂದು ಹಾಕಿದ್ದಕ್ಕೆ ಕೋಪ ಮಾಡಿಕೊಂಡು ಆ ರೀತಿ ರೋಗ ತಂದ್ರೆ ಅಲ್ಲ. ಮುಂದೆ ನಾನು ಏನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಧೂಪವೇದಿಯ ಮೂಲಕ? ಗಂಗಾಳದಲ್ಲಿ ಯಾರು ತಮ್ಮನ್ನು ತಾವು ಪರಿಶುದ್ಧರನ್ನಾಗಿ ಮಾಡ್ಕೊಳ್ತಾರೋ, ಯಾರು ತೆರೆಯನ್ನು ಪ್ರವೇಶ ಮಾಡ್ತಾರೋ ಅವ್ರು ಮಾತ್ರ ಬಂದು ಧೂಪ ಹಾಕಬೇಕು. ಅದನ್ನು ತೋರಿಸ್ಲಿಕ್ಕೋಸ್ಕರ, ನಮ್ಮನ್ನು ಪ್ರತಿಬಿಂಬವಾಗಿ ತೋರಿಸ್ಲಿಕ್ಕೋಸ್ಕರ ಅವತ್ತು ಉಜ್ಜಿಯನಿಗೆ ಶಿಕ್ಷೆ ಕೊಡಬೇಕಾಗಿ ಬಂತು. ನಮಗೆ ಗೊತ್ತಾಯ್ತಾ ಇದೆಲ್ಲವೂ ಸಹ? ಇನ್ನು ಮುಂದೆ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ನಿಮ್ಮ ದೇವರು ಸರಿ ಇಲ್ಲ, ಬೇರೆ ಬೆಂಕಿಯಲ್ಲಿ ಧೂಪ ಹಾಕಿದ್ರೆ ಕೊಂದು ಬಿಡ್ತಾರೆ, ರಾಜ ಬಂದು ಧೂಪ ಹಾಕಿದ್ರೆ ಕೊಂದು ಬಿಡ್ತಾರೆ ಅಂದರೆ ಏನು ಹೇಳ್ತೀರಾ? ಆ ಟ್ರೆಡಿಷನನ್ನು ಪ್ರಿಸರ್ವ್ ಮಾಡುವಂತಹದ್ದು ದೇವರ ಕರ್ತವ್ಯ. ನಮಗೋಸ್ಕರ ಈಗ ನಾವು ಭೂಮಿಯ ಮೇಲೆ ಏನು ಬದುಕಿದ್ದೀವಲ್ವಾ, ನಮಗೋಸ್ಕರ. ಓಕೆ, ಈಗ ಆ ತೆರೆಯ ಬಗ್ಗೆ ಮಾತಾಡ್ಕೊಂಡು ನೋಡೋಣ. ನೀವು ಹಾಕುವಂತಹ ಧೂಪ ದೇವ್ರಿಗೆ ರೀಚ್ ಆಗೋದಿಲ್ಲ ಅಲ್ವಾ? ಆ ತೆರೆಗೆ ಒಂದಾಯ್ತಂತೆ. ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಹಾಕಿದ ನಂತರ ಆ ತೆರೆ ಏನಾಯಿತು ಅಂತ ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನ. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಅದು ಯಾವ ಸಂದರ್ಭ? ಇಷ್ಟಕ್ಕೂ ಹೆಡ್ಡಿಂಗನ್ನು ಓದಿ. 27ನೇ ಅಧ್ಯಾಯದಲ್ಲಿ ನೀವು ಓದಂತಹ ವಚನದ ಮೇಲೆ ಯಾವ ಇಮಿಡಿಯೇಟ್ ಹೆಡ್ಡಿಂಗ್ ಇರುತ್ತೋ ಆ ಹೆಡ್ಡಿಂಗ್ ಅನ್ನು ಒಂದ್ಸರಿ ಓದಿ. ಯೇಸುವನ್ನು ಅಪಹಾಸ್ಯ ಮಾಡಿ ಶಿಲುಬೆಗೆ ಹಾಕಿತ್ತು. ಯೇಸುವನ್ನು ಅಪಹಾಸ್ಯ ಮಾಡಿ ಶಿಲುಬೆಗೆ ಹಾಕಿತ್ತು. ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಹಾಕಿದಂಥ ಆ ದಿನ ಈ ದೇವಾಲಯದ ತೆರೆಗೆ ಏನಾಯ್ತಂತೆ? ಇನ್ನೊಂದ್ಸರಿ ಓದೋಣ ಆ ಮಾತನ್ನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದರಿತು. ಕ್ರಿಸ್ತನು ಶಿಲುಬೆ ಮೇಲೆ ನಮ್ಮ ಪಾಪಗಳ ನಿಮಿತ್ತ ಪ್ರಾಣ ಕೊಡುವ ಮುಂಚಿನವರೆಗೂ ಇಲ್ಲಿ ಧೂಪದ ಮೇಲೆ ಹಾಕುವಂತಹ ಧೂಪವೇದಿಯ ಮೇಲೆ ಹಾಕುವಂತಹ ಧೂಪ ದೇವರನ್ನು ತಲುಪ್ತಿತ್ತ? ಯಾರ ಮರಣ ಆದ ನಂತರ ತೆರೆ ಅರ್ಧೋಯ್ತು, 2 ಭಾಗ ಆಯಿತು. ಯೇಸು ಕ್ರಿಸ್ತರು ಪ್ರಾಣ ಕೊಟ್ಟ ನಂತರ ಇವಾಗ ಇಲ್ಲಿ ಹಾಕುವಂತಹ ಧೂಪ ಯಾರಿಗೆ ತಲುಪುತ್ತೆ? ದೇವರಿಗೆ. ಅದಕ್ಕೆ ನಾವು ಸತ್ಯವೇದದಲ್ಲಿ ಓದುವಂತಹದ್ದು ಕ್ರಿಸ್ತನ ಶರೀರ ಆ ತೆರೆಗೆ ಹೋಲಿಕೆಯಾಗಿದೆ ಹೊಸ ಒಡಂಬಡಿಕೆಯಲ್ಲಿ. ಕ್ರಿಸ್ತನ ಶರೀರ ಅನ್ನುವಂತಹದ್ದು ಆ ವಿಭಾಗವಾಗಿರುವಂತಹ ತೆರೆಯನ್ನು ತೋರಿಸುತ್ತೆ ಹೊಸ ಒಡಂಬಡಿಕೆಯಲ್ಲಿ.
ಈಗ ಯಾರು ಬೇಕಾದರೂ ಯಾವ ಯಾಜಕರು ಬಂದು ಧೂಪ ಹಾಕಿದ್ರೂ ಸಹ ಅದು ತೆರೆಯನ್ನು ದಾಟಿ ದೇವರನ್ನು ಮುಟ್ಟುತ್ತೆ. ಮೊದಲು ಆ ಪ್ರಾವಿಷನ್ ಇತ್ತ ನಮಗೆ. ಮನುಷ್ಯರಿಗೆ ಮೊದಲು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಡುವುದಕ್ಕಿಂತ ಮುಂಚೆ ಆ ಪ್ರಾವಿಷನ್ ಇತ್ತ. ಯಾವಾಗ ಏರ್ಪಟ್ಟಿದೆ ಹೇಳಿ? ನಮ್ಮ ವಿಜ್ಞಾಪನೆಗಳು, ನಮ್ಮ ತ್ಯಾಗ, ನಮ್ಮ ಬಲಿದಾನ, ಭಕ್ತರ ಪ್ರಾಣ ತ್ಯಾಗ ಇವೆಲ್ಲವೂ ಸಹ ಆ ಧೂಪವೇದಿಯ ಮೇಲೆ ಸಲ್ಲಿಸಲ್ಪಡುವಂತಹ ಸಮಸ್ತ ವಿಧವಾಗಿರುವಂತಹ ನೈವೇದ್ಯವೂ ಸಹ ದೇವರನ್ನು ಮುಟ್ಟುವಂತಹದ್ದು ಯಾವಾಗ? ಅದಕ್ಕಿಂತ ಮುಂಚೆ ಅದು ಅಡ್ಡ ಆಗಿತ್ತು, ದೇವರಿಗೂ ಮನುಷ್ಯರಿಗೂ ಈ ಥರ ಅಡ್ಡ ಆಗಿತ್ತು. ನಿಜನಾ? ಆ ಎರಡು ಭಾಗ ಆಯ್ತಲ್ವಾ? ಆ ಎರಡು ಭಾಗ ಆಗಿರುವಂತಹ ತೆರೆಗೆ ಸಾದೃಶ್ಯವಾಗಿರುವಂಥ ಕ್ರಿಸ್ತನ ಶರೀರದ ಮೂಲಕನೇ ನಾವು ಮಾಡುವಂತಹ ಪ್ರಾರ್ಥನೆಗಳು, ವಿಜ್ಞಾಪನೆಗಳು ದೇವರನ್ನು ಮುಟ್ಟುವ ಹಂತಕ್ಕಾದರೂ ಹೋಗ್ತಿದೆ. ಇದನ್ನು ತೋರಿಸ್ತಿದ್ಯಾ ತೆರೆ? ಅದಕ್ಕೆ ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ತಕ್ಷಣ, ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ ತಕ್ಷಣ ಆ ತೆರೆ ಎರಡು ಭಾಗ ಆಗುತ್ತೆ. ಹಿಂದೆ ಇದ್ದಂತಹ ವ್ಯತ್ಯಾಸ, ಹಿಂದೆ ಇದ್ದಂತಹ ಭೇದ ಈಗ ಇಲ್ಲ. ಮನುಷ್ಯರು ದೇವರನ್ನು ನೋಡಬಹುದು, ದೇವರ ಪ್ರಸನ್ನತೆಯನ್ನು ಕಾಣಬಹುದು. ಯಾವಾಗ? ಕ್ರಿಸ್ತನ ಪ್ರಾಣತ್ಯಾಗ ಅನಂತರ, ಕ್ರಿಸ್ತನ ಪ್ರಾಣತ್ಯಾಗವನ್ನು ಆಶ್ರಯಿಸಿದ ನಂತರ ನಮ್ಮ ಪ್ರಾರ್ಥನೆಗಳು ದೇವರಿಗೆ ತಲುಪ್ತಿದೆ ಅಂತ ಹೇಳಿದ್ರೆ ಯಾರ ಮೂಲಕ? ಮಧ್ಯಸ್ಥರು ಯಾರದಕ್ಕೆ? ಯೇಸು ಕ್ರಿಸ್ತರು. ಒಂದಷ್ಟು ವಚನಗಳನ್ನು ಬೇಗ ಬೇಗ ಓದ್ಕೊಳ್ಳೋಣ ಸತ್ಯವೇದದಿಂದ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ನಮಗೋಸ್ಕರ ಯೇಸು ಕ್ರಿಸ್ತರು ಏನು ಮಾಡ್ತಿದ್ದಾರಂತೆ? ಏನು ಮಾಡ್ತಿದ್ದಾರೆ? ವಿಜ್ಞಾಪನೆ, ಪ್ರಾರ್ಥನೆ. ನಾವು ಮಾಡುವಂಥ ಪ್ರಾರ್ಥನೆಗಳು ದೇವರನ್ನು ತಲುಪುತ್ತೆ ಅಂತ ನಿಮಗೆ ಅನಿಸುತ್ತಾ? ನಾವು ಮಾಡುವಂತಹ ಪ್ರಾರ್ಥನೆಗಳು, ಪಾಪಿಷ್ಟ ಮನುಷ್ಯರು ಮಾಡುವಂತಹ ಪ್ರಾರ್ಥನೆಗಳು, ಭೂಮಿಯ ಮೇಲಿರುವಂಥ ಎಲ್ಲ ಮನುಷ್ಯರು ಪಾಪಿಷ್ಟರೇ. ನಾವು ಮಾಡುವಂಥ ಪ್ರಾರ್ಥನೆಗಳು ದೇವರಿಗೆ ತಲುಪುತ್ತೆ ಅಂತ ನಿಮಗೆ ಅನಿಸುತ್ತಾ? ಖಂಡಿತ ತಲುಪೋದಿಲ್ಲ. ಮಾತಾಡ್ಕೊಳ್ಳೋಣ, ಈ ಸಂದೇಶದ ಕೊನೆಯಲ್ಲಿ ಅದರ ಬಗ್ಗೆ ಮಾತಾಡ್ಕೊಳ್ಳೋಣ. ಖಂಡಿತ ತಲುಪೋದಿಲ್ಲ. ಈ ಧೂಪವೇದಿಯ ಮೇಲೆ ಸಮರ್ಪಿಸಿರುವಂತಹ ಧೂಪ ದೇವರನ್ನು ಮುಟ್ಟಬೇಕು ಅಂದರೆ ಅರೆದಿರುವಂತಹ, ಓಪನ್ ಆಗಿರುವಂತಹ ತೆರೆಗೆ ಸಾದೃಶ್ಯವಾಗಿರುವಂತಹ ಕ್ರಿಸ್ತನ ಶರೀರದ ಮೂಲಕವಾಗಿಯೇ, ಕ್ರಿಸ್ತನ ಬಲಿದಾನದ ಮೂಲಕವಾಗಿಯೇ, ಕ್ರಿಸ್ತನ ಮೂಲಕವಾಗಿಯೇ ನಾವು ಮಾಡುವಂಥ ಪ್ರಾರ್ಥನೆ ಯೇಸು ಕ್ರಿಸ್ತರು ಕೇಳಿಸ್ಕೊಂಡು ಅವ್ರು ಮಾಡಬೇಕಂತ ಪ್ರಾರ್ಥನೆಯನ್ನು ತಂದೆಗೆ. ಅದು ರೂಲ್. ಅದಕ್ಕೆ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತರ ನಾಮದಲ್ಲಿ, ಆ ಯೇಸು ಕ್ರಿಸ್ತರು ಅನ್ನುವಂತಹ ವರ್ಡ್ ಇಲ್ಲ ಅಂದರೆ ನಮ್ಮ ಪ್ರಾರ್ಥನೆಗೆ ಅಡ್ರೆಸ್ ಇಲ್ಲ ಅಂತ ಅದರ ಅರ್ಥ. ನೆಕ್ಸ್ಟ್, ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. 2:5. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಮಧ್ಯಸ್ಥರು ಯಾರು? ಭಾಗವಾಗಿರುವಂತಹ ತೆರೆ ಯಾರಿಗೆ ಸಾದೃಶ್ಯ? ಕ್ರಿಸ್ತ ಪೂರ್ವದಲ್ಲಿ ಆ ತೆರೆ ಭಾಗ ಆಗಿರಲಿಲ್ಲ. ಅದು ದೇವರಿಗೂ ಮನುಷ್ಯರಿಗೂ ಇರುವಂತಹ ಬ್ಯಾರಿಯರನ್ನು ಸೂಚಿಸುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಭಾಗವಾಗಿರುವಂತಹ ತೆರೆ ಕ್ರಿಸ್ತನ ಶರೀರವನ್ನು ಸೂಚಿಸುತ್ತೆ. ದೇವರಿಗೂ ನಮಗೂ ಮಧ್ಯಸ್ಥರಾಗಿರುವಂತಹ ಯೇಸು ಕ್ರಿಸ್ತರೇ ಈ ಸಭೆಯಲ್ಲಿ ನಾವು ನೋಡ್ತಿರುವಂತಹ, ಸಭೆ ಅಂತ ಹೇಳಿದ್ರೆ ಪ್ರತ್ಯಕ್ಷ ಗುಡಾರದಲ್ಲಿ ಕಾಣಿಸುವಂತಹ 2ನೇ ತೆರೆ. ಇನ್ನೊಂದು ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ. ಯಾರ ನಾಮದಲ್ಲಿ, ಯಾರ ಮೂಲಕ ಮಾತ್ರ ನಾವು ಪ್ರಾರ್ಥನೆ ಮಾಡುವಂಥ ಅವಕಾಶ ಇದೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನ. 13:15. ಆದದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆದದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಯಾರ ಮೂಲಕವಾಗಿ ಮಾತ್ರ? ಯೇಸು ಕ್ರಿಸ್ತರ ಮೂಲಕವಾಗಿ. ಇಲ್ಲ ಹೋಗೋದಿಲ್ವಾ ನಮ್ಮ ಧೂಪ? ಓಕೆ, ಈಗ ಆ ತೆರೆ ಹತ್ರ ಬಂದಿದ್ವಲ್ವ, ಹಾಗೆ ದಾಟಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಆ ಮಂಜೂಷ ಪೆಟ್ಟಿಗೆಯಲ್ಲಿ ಒಂದು ಐಟಮನ್ನು ನೋಡಿ ಮುಗಿಸ್ಕೊಳ್ಳೋಣ ಇವತ್ತು. ಇನ್ನು ಉಳಿದಿರುವಂತಹ 2 ಐಟಮ್ಗಳು ಮಂಜೂಷ ಪೆಟ್ಟಿಗೆಯಲ್ಲಿ ಟೋಟಲ್ ಆಗಿ ಎಷ್ಟು ಐಟಮ್ ಇರುತ್ತೆ? 3 ಐಟಮ್ ಅಲ್ವಾ? ಅದರಲ್ಲಿ ಮೊದಲನೇದು ಯಾವುದು?
ಧರ್ಮಶಾಸ್ತ್ರದ ಹಲಗೆ, ಆರೋನನ ಚಿಗುರಿದ ಕೋಲು, ಆಮೇಲೆ ಮನ್ನ ಇಟ್ಟಂತಹ ಪಾತ್ರೆ. ಆ ಮೂರು ಆ ಮಂಜೂಷ ಪೆಟ್ಟಿಗೆಯಲ್ಲಿರಬೇಕು. ಅದರಲ್ಲಿ ಒಂದು ಐಟಮನ್ನು ನೋಡಿ ಇವತ್ತು ಮುಗಿಸ್ಕೊಳ್ಳೋಣ. ಓಕೆ, ಆ ತೆರೆಯನ್ನು ನೀವು ದಾಟಿದ ತಕ್ಷಣ ಆ ಸ್ಥಳವನ್ನು ಏನಂತ ಕರಿತೇವೆ? ಅತಿ ಪರಿಶುದ್ಧವಾಗಿರುವಂಥ ಸ್ಥಳ. ಅಲ್ಲಿ ಏನು ಇಡಬೇಕು ಅಂತ ದೇವರು ಹೇಳಿದರು. ಅದಕ್ಕೆ ಒಂದಷ್ಟು ಅರೇಂಜ್ಮೆಂಟ್ಸ್ ಇದೆ ಪ್ರಿಯರೇ, ಅದನ್ನು ಒಂದು ಸಾರಿ ನೋಡ್ಕೊಳ್ಳೋಣ. ಆ ಇಮೇಜನ್ನು ನೋಡಿದಾಗ ಇದು ದೇವರು ಇಡ್ಲಿಕ್ಕೆ ಹೇಳಿದಂತಹ ಮಂಜೂಷ ಪೆಟ್ಟಿಗೆ. ಓಕೆ, ಸ್ಕ್ರೀನನ್ನು ನೋಡಿ. ಅಲ್ಲಿ ಏನೇನು ಕಾಣಿಸ್ತಿದೆ ನಮಗೆ? ಕೆಳಗಡೆ ಒಂದು ಬಾಕ್ಸ್ ಕಾಣಿಸ್ತಿದೆಯಾ? ಪೆಟ್ಟಿಗೆ ಕಾಣಿಸ್ತಿದೆಯಾ? ಅದು ಮಂಜೂಷ ಪೆಟ್ಟಿಗೆ. ಆ ಬಾಕ್ಸ್ ಒಳಗಡೆ ಏನೇನಿರಬೇಕು? ಈಗ ತಾನೇ ನಾವು ಮಾತಾಡ್ಕೊಂಡು ಅಲ್ವಾ, ಏನೇನು? ಧರ್ಮಶಾಸ್ತ್ರದ ಹಲಗೆ, ನೆಕ್ಸ್ಟ್ ಆರೋನನ ಚಿಗುರಿದ ಕೋಲು, ನೆಕ್ಸ್ಟ್ ಮನ್ನ ಇಟ್ಟಂತಹ ಪಾತ್ರೆ. ಆ ಮೂರೂ ಸಹ ಆ ಬಾಕ್ಸ್ ಒಳಗಡೆ ಇರಬೇಕು. ಆ ಬಾಕ್ಸನ್ನು ಕ್ಲೋಸ್ ಮಾಡಲಿಕ್ಕೆ ಒಂದು ಲಿಡ್ಡನ್ನು ಮಾಡಿಸ್ಬೇಕು, ಒಂದು ಕ್ಯಾಪನ್ನು ಮಾಡಿಸ್ಬೇಕು. ಮೇಲೆ ಹಾಕಲಿಕ್ಕೆ ಒಂದು ಕ್ಯಾಪನ್ನು ಮಾಡಿಸ್ಬೇಕು. ಅದಕ್ಕೆ ಹೆಸರೇನು? ಕೃಪಾಸನ. ಆ ಮಂಜೂಷ ಪೆಟ್ಟಿಗೆಯ ಮೇಲೆ ಒಳಗಡೆ 3 ಐಟಮ್ಸನ್ನು ಇಟ್ಟು ಅದರ ಮೇಲೆ ಏನು ಮುಚ್ಚಬೇಕು? ಕೃಪಾಸನ. ಆ ಕೃಪಾಸನದ ಮೇಲೆ ಕೆರುಬಿಯರು, ಆ ಕೆರುಬಿಯರ ಮಧ್ಯದಿಂದ ದೇವರು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಮೋಶೆಗೆ, ಆರೋನನಿಗೆ. ಅದಕ್ಕೆ ಅಲ್ಲಿ ನೇಮ್ ಮಾಡಿದ್ದಾರೆ ನೋಡಿ. ಆ ಪೆಟ್ಟಿಗೆಯನ್ನು ಏನಂತ ಕರಿತೀವಿ? ಮಂಜೂಷ. ಅದರ ಮೇಲಿರುವಂಥ ಲಿಡ್ಡನ್ನು ಏನಂತ ಕರಿತೀವಿ? ಕೃಪಾಸನ. ಲಿಡ್ ಅಂದರೆ ಮುಚ್ಚಳ, ಅದನ್ನು ಏನಂತ ಕರಿತೀವಿ? ಕೃಪಾಸನ. ಅದಾದಮೇಲೆ ಮೇಲಿರುವಂತಹ ಆ ಕೆರುಬಿಯರ ಮಧ್ಯೆ ಇದೆಯಲ್ಲ ಖಾಲಿ ಜಾಗ, ಅದನ್ನು ಏನಂತ ಕರಿತೀವಿ? ದೇವರ ಪ್ರಸನ್ನತೆ. ಅಲ್ಲಿಂದಲೇ ಮಾತಾಡುವಂತಹದ್ದು ಮೋಶೆ ಆರೋನರ ಸಂಗಡ. ಸತ್ಯವೇದದಲ್ಲಿ ಎಲ್ಲೆಲ್ಲಿದೆ ನಾವು ಇವತ್ತನೇ ಮಾತಾಡ್ಕೊಂಡಂಥ ಇಷ್ಟು ಸಹ ಒಂದು ಸಾರಿ ನೋಡೋಣ. ಸತ್ಯವೇದದಲ್ಲಿ ನಾವು ಇಷ್ಟೊತ್ತು ಮಾತಾಡ್ಕೊಂಡಂತಹದ್ದು ಎಲ್ಲೆಲ್ಲಿದೆ ಅಂತ. ಮೊಟ್ಟ ಮೊದಲನೇದಾಗಿ ಆ ಮಂಜೂಷ ಪೆಟ್ಟಿಗೆಯಲ್ಲಿ ಏನೇನು ಇಡಬೇಕು? ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನ. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗು ಹೊರಗು ಚಿನ್ನದ ತಗಡನ್ನು ಮಡಾಯಿಸಿದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಫಸ್ಟ್ ಪಾಯಿಂಟ್ ಏನು? ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು. ಸೆಕೆಂಡ್ ಪಾಯಿಂಟ್ ಆರೋನನ ಚಿಗುರಿದ ಕೋಲು. ಥರ್ಡ್ ಪಾಯಿಂಟ್ ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಇದಿಷ್ಟು ಸಹ ಪೆಟ್ಟಿಗೆ ಒಳಗಡೆ ಇರಬೇಕಾಗಿರುವಂತಹ 3 ಐಟಮ್ಗಳು. ಓಕೆ, ಈಗ ಅದ್ರ ಮೇಲೆ ಏನು ಮುಚ್ಚಬೇಕಂತ? ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳ ಕೃಪಾಸನವನ್ನು ಅಚ್ಚಾಯಿಸಿದುಕೊಂಡಿದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು, ಅದರ ಮೇಲೆ ಕೃಪಾಸನ ಇರಬೇಕು, ಅದರ ಮೇಲೆ ಕೆರೂಬಿಗಳಿರುವಂತಹದ್ದು. ಅಲ್ಲಿರುವಂತಹ ಮಾತನ್ನು ಬಿಡಿಸಿ ಒಂದ್ಸರಿ ಓದ್ಲಿಕ್ಕೆ ಪ್ರಯತ್ನ ಪಡೋಣ ನೋಡಿ. ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. 5ನೇ ವಚನ. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಹಳೆ ಒಡಂಬಡಿಕೆಯಲ್ಲಿ ಒಂದ್ಸರಿ ಓದೋಣ, ಇನ್ನೂ ಸ್ವಲ್ಪ ಕ್ಲಿಯರ್ ಆಗುತ್ತೆ ನಮಗೆ. ಆ ಅರೇಂಜ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಇವಾಗ ನಾವು ನೋಡ್ತಿರುವಂಥ ಅರೇಂಜ್ಮೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇನ್ನೊಂದ್ಸರಿ ಓದ್ತಿದ್ದೇವೆ. ವಿಮೋಚನ ಕಾಂಡ 25ನೇ ಅಧ್ಯಾಯ 22ನೇ ವಚನ. 25-22. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಎಲ್ಲಿ? 21ರಿಂದ ಓದೋಣ. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ಕೃಪಾಸನ ಅಂದ್ರೆ ಎಲ್ಲರ ತಲೆಗೂ ಬರಬೇಕು. ಆ ಮಂಜೂಷದ ಮೇಲೆ ಮುಚ್ತೀವಲ್ವ, ಮುಚ್ಚಳ, ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಅದೇ ಕೃಪಾಸನ. ಆ ಮೇಲಿಡ್ತೀವಲ್ವಾ, ಚಿನ್ನದಿಂದ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ ನೀಟ ಕೃಪಾಸನವನ್ನು. ಮರ್ಸಿ ಸೀಟ್ ಅಂತ ಹೇಳಿ ಕರಿತೀವಿ. ಮರ್ಸಿ ಸೀಟ್. ಓಕೆ, ಈಗ ಓದೋಣ. ನಾನು ನಿನಗೆ ಕೊಡುವ ಆಜ್ಞಾಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. 22ನೇ ವಚನ. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲನ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಆ ಮಂಜೂಷ ಪೆಟ್ಟಿಗೆ ಇಡಬೇಕು ಅಂತ ದೇವರು ಏನು ಹೇಳಿದ್ರು, ಎಕ್ಸಾಕ್ಟ್ ಆಗಿ ಯಾವ ಪಾರ್ಟ್ ಅಲ್ಲಿ ದೇವರ ಪ್ರಸನ್ನತೆ ಇದೆ ಅಂತ ದೇವರು ಹೇಳಿದ್ರು ಅನ್ನುವಂತಹದನ್ನು ಗಮನ ಕೊಟ್ಟು ನೋಡೋಣ. 22ನೇ ವಚನ. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆಯೇ, ಕೆರೂಬಿಗಳ ಆ ಕಡೆ ಒಂದು ಈ ಕಡೆ ಒಂದು ಇತ್ತಲ್ವ, ಅದರ ನಡುವೆಯಿಂದ ಏನು ಮಾಡ್ತಾರಂತೆ ದೇವರು, ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲ ಸಂಗತಿಗಳನ್ನು ತಿಳಿಸುವೆನು. ಈಗ ಹೇಳಿ, ದೇವರ ಪ್ರಸನ್ನತೆ ಯಾವ ಸ್ಥಳದಲ್ಲಿದೆ ಎಕ್ಸಾಕ್ಟಾಗಿ? ಕೆರೂಬಿಗಳ ಮಧ್ಯದಲ್ಲಿ. ಈಗ ನಾವು ಓದಂತಹ ಅಷ್ಟೂ ಸಹ ಅಲ್ಲಿದೆಯಾ ಅಂತ ಹೇಳಿ ನೋಡಿ. ಕೆಳಗಡೆ ಮಂಜೂಷ ಪೆಟ್ಟಿಗೆ, ಅದರಲ್ಲಿ 3 ಐಟಮ್ಗಳು, ಅದಕ್ಕೆ ಮೇಲೆ ಮುಚ್ಚಿರುವಂತಹದ್ದು
ಕೃಪಾಸನ, ಅದರ ಮೇಲೆ ಕೆರೂಬಿಯರು, ಆ ಕೆರೂಬಿಯರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಇರುವಂತಹ ಸ್ಥಳ. ಇದಿಷ್ಟು ಅರ್ಥ ಆಯಿತಾ? ಈ ಅರೇಂಜ್ಮೆಂಟ್ಸ್ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅಲ್ಲೊಳಗಡೆ ಇರುವಂತಹ ಐಟಮ್ಗಳು ಏನೇನಕ್ಕೋಸ್ಕರ ಇರಿಸಿದ್ರು ಆ 3 ಐಟಮ್ಗಳನ್ನು ಒಳಗಡೆ ಅಂತ ಅರ್ಥ ಆಗಬೇಕಂದ್ರೆ, ಈ ಅರೇಂಜ್ಮೆಂಟ್ಸ್ ದೇವರು ಕರೆಕ್ಟಾಗಿ ಎಲ್ಲಿ ತನ್ನ ಪ್ರಸನ್ನತೆ ಇರುತ್ತೆ ಅಂತ ಹೇಳಿದ್ರು ಅನ್ನುವಂತಹದ್ದು ಇಂಪಾರ್ಟೆಂಟ್. ಇದರೊಳಗಡೆ ಇರುವಂತಹ 3 ಐಟಮ್ಗಳು ಪ್ರತಿಯೊಂದೊಂದು ಸಹ ಏನನ್ನು ಸೂಚಿಸುತ್ತೆ, ಅದರ ಮೇಲಿರುವಂಥ ಕೃಪಾಸನಕ್ಕೆ ಅರ್ಥ ಏನು, ಆ ಕೃಪಾಸನದ ಮೇಲೆ ರಕ್ತವನ್ನು ಮಹಾಯಾಜಕನು ವರ್ಷಕ್ಕೊಂದು ಸಾರಿ ಬಂದು ಚುಂಬಬೇಕಿತ್ತು, ಅದರ ಮೇಲಿರುವಂತಹ ಕೆರೂಬಿಗಳು ಅಂದರೆ ಏನು, ಅಲ್ಲಿರುವಂತಹ ಪ್ರಸನ್ನತೆ ಅಂದರೆ ಏನು ಅನ್ನುವಂತಹದ್ದು ಮುಂದಿನ ವಾರ ಮಾತಾಡ್ಕೊಳ್ಳೋಣ. ಅದಷ್ಟನ್ನು ಸಹ ನೆನಪಿಟ್ಕೊಂಡಿರಿ. ನೆನಪಿಲ್ಲ ಅಂದರೆ ಮನೆಗೆ ಹೋದ ನಂತರ ಸಂದೇಶವನ್ನು ಇನ್ನೊಂದು ಸಾರಿ ನೋಡಿ. ಆ ಸ್ಟ್ರಕ್ಚರ್ ನೆನಪಿಲ್ಲ ಅಂದರೆ ನಮಗೆ ಏನೂ ಸಹ ಅರ್ಥ ಆಗೋದಿಲ್ಲ. ಓಕೆ, ನೋಡ್ತೀವ, ಇನ್ನೊಂದು ಸಾರಿ ಹೋಗಿ ರಿವೈಸ್ ಮಾಡ್ತೀರಾ, ಅಥವಾ ನೀವು ಬರ್ಕೊಂಡಿರುವಂತಹ ನೋಟ್ಸನ್ನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ಪವಿತ್ರ ಸ್ಥಾನ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಏರ್ಪಡುವಂತಹ ಕ್ರಿಸ್ತನ ಸಭೆ, ಸಂಘ ಅನ್ನುವಂತಹದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಸಭೆಗೆ ಬರಲಿಕ್ಕೆ ಚಾನ್ಸ್ ಇದ್ದರೂ ಸಹ, ಅವಕಾಶ ಇದ್ದರೂ ಸಹ ಎಷ್ಟೋ ಜನ ತಪ್ಪಿಸಿಕೊಳ್ಳುವಂತಹದ್ದನ್ನು ನೋಡಿದಾಗ ಅವರು ತಮಗೆ ಸಿಕ್ಕಿರುವಂತಹ ಭಾಗ್ಯವನ್ನು, ಅವಕಾಶವನ್ನು, ಕೃಪೆಯನ್ನು ಕಳ್ಕೊಳ್ತಿದ್ದಾರೆ ಅಂತ ಅನಿಸುತ್ತೆ ತಂದೆ. ಅವರು ತಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಂಡು ನೀವು ಮೊದಲನೇ ತೆರೆಯನ್ನು ತೆಗೆದು ನಮಗೋಸ್ಕರ ಪವಿತ್ರ ಸ್ಥಾನದಲ್ಲಿ ನಮ್ಮನ್ನೆಲ್ಲ ಪ್ರವೇಶ ಮಾಡಿಸುತ್ತಿರೋ ತಂದೆ. ಅಲ್ಲಿರುವಂತಹ 3 ಮುಖ್ಯ ವಿಷಯಗಳು: ಅಪೋಸ್ತಲರ ಬೋಧನೆ, ಪ್ರಾರ್ಥನೆ, ರೊಟ್ಟಿ ಮುರಿಯುವಂತಹದ್ದು. ಇಷ್ಟಕ್ಕೂ ಸಹ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದೀರಾ. ಆ ಪವಿತ್ರ ಸ್ಥಾನದಲ್ಲಿ ಆ ದೀಪಸ್ತಂಭ ತೋರಿಸುವಂತಹ 66 ಪುಸ್ತಕಗಳಿಂದ ಸಂಪೂರ್ಣವಾಗಿರುವಂತಹ ಜ್ಞಾನದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿದ್ದೀರಾ. ಪ್ರತಿನಿತ್ಯವೂ ಯಾಜಕರಿಗೆ ಹೇಗೆ ವಾರಕ್ಕೊಮ್ಮೆ ನೀವು ರೊಟ್ಟಿ ಕಾರ್ಯಕ್ರಮದಲ್ಲಿ ಕೈ ಹಾಕಬೇಕು ಅಂತ ಹೇಳಿದ್ರು, ಅದೇ ರೀತಿ ಅದೇ ಪದ್ಧತಿಯನ್ನು ನಮಗೂ ಕೊಟ್ಟಿದ್ದೀರಾ. ಪ್ರಾರ್ಥನೆ, ಆರಾಧನೆ ಮಾಡುವಂತಹ ಭಾಗ್ಯವನ್ನು ಸಹ ನಮಗೆ ದಯಪಾಲಿಸಿದ್ದೀರಾ. ಇದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ತಂದೆ. ಈ ಪವಿತ್ರ ಸ್ಥಾನವನ್ನು ಹೊರತುಪಡಿಸಿ ನಿಮ್ಮ ಮಗನ ಶರೀರಕ್ಕೆ ಸಾದೃಶ್ಯವಾಗಿರುವಂತಹ ವಿಭಾಗವಾಗಿರುವಂತಹ ತೆರೆಯಲ್ಲಿ ಪ್ರವೇಶಿಸಿ ಅತಿ ಪರಿಶುದ್ಧವಾಗಿರುವಂಥ ಸ್ಥಳದಲ್ಲಿರುವಂತಹ ವಸ್ತುಗಳನ್ನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ವಿ ತಂದೆ. ಈ ಸಂದೇಶ ಮುಗಿಯುವವರೆಗೂ ನಿಮ್ಮ ಪ್ರಸನ್ನತೆ, ಪರಿಶುದ್ಧಾತ್ಮರ ಸಹಾಯ ಪ್ರತಿಯೊಂದು ನಮ್ಮ ಜೊತೆ ಇಟ್ಟು ನಡೆಸಿ. 2ನೇ ಸಂದೇಶಕ್ಕೆ ಸಿದ್ಧ ಆಗಿರುವಂತಹ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಆಸಕ್ತಿಯನ್ನು, ಜ್ಞಾನವನ್ನು, ವಿವೇಕವನ್ನು ತುಂಬಿ ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.